ಯುವರಾಜರೇ, ನಮ್ಮನ್ನೆಲ್ಲ ಆತಂಕಕ್ಕೆ ದೂಡಿ ತಾವು ಎಲ್ಲಿ ಹೊರಟುವುದಿರಿ? ಅದು ಭಾವುಕ ಎಂಥ ಬೇಟೆಯಾಡಿದ್ದಾನೆ. ನಮ್ಮ ನಿಜಧರ್ಮ ಬೇಟೆಯಂತೂ ಬಣ್ಣಿಸಲಸದಳ. ಹಾ, ಇಲ್ಲಿ ನೋಡು ಮಿತ್ರ, ನಿಮಗೆಂದೇ ಈ ಜಿಂಕೆಯನ್ನು ನಾನು ನನ್ನ ಕೈಯಾರ ಬೇಟೆಯಾಡಿ ತಂದಿರುವೆ. ವ್ಯಾಕುಲರಹಿತ ನಿಮ್ಮ ಮುಖಾರವಿದ್ದವನ್ನು ನೋಡುತ್ತಿದ್ದರೆ ಆತಂಕ ಪಡೆದು ಆನಂದ ಆಪ್ಯಾಯಮಾನತೆಗಳು ಉಂಟಾಗುತ್ತವೆ. ಹೇಳಿದ್ರು, ತಾವು ಎಲ್ಲಿ ಹೋಗಿದ್ದೀರಿ? ವಜ್ರ, ನಾನು ಅದಾವುದೋ ಸೆಳೆತಕ್ಕೆ ಒಳಗಾದವನಂತೆ ಬೋಧಿ ವೃಕ್ಷದಡಿ ಪದ್ಮಾಸನದಲ್ಲಿ ಕುಳಿತ ಕರುಣಾಮೂರ್ತಿಯೊಬ್ಬರನ್ನು ಕಂಡುಬಂದು ಕಾಷಾಯ ವಸ್ತ್ರ ಧರಿಸಿದ ಅವರು ಶಿಷ್ಯವೃಂದಕ್ಕೆ ಪ್ರವಚನ ಮಾಡುತ್ತಿದ್ದರು. ಅಂತಹ ತೇಜೋಮಯನಾದ ಮಹಾನುಭಾವನನ್ನು ನಾನು ಕಂಡೇ ಇಲ್ಲ. ಇನ್ನೂ ಆ ದಿವ್ಯ ಮುಖ ನನ್ನ ಸ್ಮೃತಿ ಪಟಲದಿಂದ ಕದಲಬಲ್ಲ. ನಾನಿನ್ನು ಅದೇ ಆನಂದದ ಅಮಲಿನಲ್ಲಿ. ಗೆಳೆಯ, ಈ ದಟ್ಟ ಕಾನನದಲ್ಲಿ ಕಾಷಾಯ ವಸ್ತ್ರಧಾರಿಯೇ ಏನು ಹೇಳುತ್ತಿರುವಿರಿ? ಹೌದು ಮಿತ್ರ, ಆ ಮಹಾತ್ಮನ ತೇಜಸ್ಸಿಗೆ ಆಕರ್ಷಿತನಾದ ನಾನು ನನಗರಿವಿಲ್ಲದಂತೆ ಕುದುರೆಯಲ್ಲಿದ್ದ ಅವರ ಪಾದಗಳಿಗೆ ನಮಸ್ಕರಿಸಲು ಹೊರಟೆ. ಬೋಧಿ ಮರದಡಿಯಿಂದೆದ್ದು ಬಂದ ಆ ಪುಣ್ಯ ಪುರುಷ ಅವರ ಪದಕಮಲಗಳಿಗೆ ಎರಗಿದ ನನ್ನ ತಲೆಯ ಮೇಲೆ ಕೈಯಿಟ್ಟು, ಏಳು ಚಕ್ರವರ್ತಿ, ಓಹೋ, ಆಮೇಲೆ ನನಗೋ ಒಂದು ಕ್ಷಣ ಮಾತೇ ಹೊರಡಲಿಲ್ಲ. ನನ್ನ ಅಹಂ ನನ್ನಲ್ಲಿ ಒಂದು ಬಗೆಯ ಬಿಗುಮಾನ ಮೂಡಿಸಿತು. ಚಕ್ರವರ್ತಿ ಪಟ್ಟದ
ಕೇವಲ ಮಾಂಡಲೀಕನೂ ಅಲ್ಲದ ನನ್ನನ್ನು ಚಕ್ರವರ್ತಿ ಧರ್ಮ ಚಕ್ರವರ್ತಿ ಎಂದು ಸಂಬೋಧಿಸಿದ್ದು ನನ್ನೊಳಗೆ ಅಚ್ಚರಿ ಮೂಡಿಸಿತು. ನನ್ನ ಗೊಂದಲವನ್ನರಿತ ಆ ಮಹಾನುಭಾವ ನಿನ್ನ ಆಂತರ್ಯದ ಅದ್ಭುತ ಶಕ್ತಿಯನ್ನು ಗುರುತಿಸಿ ಅಯಾಚಿತವಾಗಿ ನನ್ನಿಂದ ಈ ಮಾತುಗಳು ಹೊರಬಂದಿವೆ. ಈ ನೆಲ ಹಿಂದೆಂದೂ ಕಾಣದ ಚಕ್ರವರ್ತಿಯೊಬ್ಬನನ್ನು ಕಾಣುತ್ತದೆ ಎಂದು ನಿರ್ಲಿಪ್ತವಾಗಿ ಹೇಳಿ ನನ್ನ ಪ್ರತಿಕ್ರಿಯೆಗೂ ಕಾಯುತ್ತಿದೆ. ಶಿಷ್ಯ ಕೋಟಿಯೊಡನೆ ನಡೆದಿದೆ. ಪರಮಾಶ್ಚರ್ಯ ಅಶೋಕ, ನಿಜಕ್ಕೂ ನೀನು ಪುಣ್ಯಶಾಲಿಯ ಸರಿ. ನಿನ್ನ ಗೆಳೆತನವನ್ನು ಪಡೆದ ನಾವುಗಳು ಸುಕೃತಶಾಲಿಗಳು ಅಲ್ಲವೇ ಭಾವುಕ? ಏನೆಂದು ನಿಜತರ ನಾವು ಇಂದು ಹಬ್ಬ ಆಚರಿಸಬಹುದು. ನಮ್ಮ ಯುವರಾಜರು ಚಕ್ರವರ್ತಿಗಳಾಗುತ್ತಾರೆ. ನಮ್ಮ ಯುವರಾಜರು ಚಕ್ರವರ್ತಿಗಳಾಗುತ್ತಾರೆ. ಚಕ್ರವರ್ತಿ ಅಶೋಕರಿಗೆ, ಚಕ್ರವರ್ತಿ ಅಶೋಕರಿಗೆ. ಮಹಾಮಂತ್ರಿಗಳೇ, ನನಗೂ ವಯಸ್ಸಾಯಿತು. ಜಂಬೂ ದ್ವೀಪದ ಜವಾಬ್ದಾರಿಯನ್ನ ನನ್ನ ಹಿರಿಯ ಮಗ ಸುಸೀಮನಿಗೆ ವಹಿಸಿ ವಿಶ್ರಾಂತ ಜೀವನ ನಡೆಸಬೇಕೆಂದುಕೊಂಡಿದ್ದೇನೆ. ನಿಮ್ಮಗಳ ಅಭಿಪ್ರಾಯವೇನು? ಪ್ರಭುಗಳು ಮನ್ನಿಸಬೇಕು. ಈ ವಿಚಾರದಲ್ಲಿ ಏಕಮುಖ ತೀರ್ಮಾನಕ್ಕಿಂತ ಮಂತ್ರಿ ಪರಿಷತ್ತಿನ ಅಭಿಪ್ರಾಯ ತೆಗೆದುಕೊಳ್ಳುವುದು ಉಚಿತ. ರಾಧಾಗುತ್ತರೆ, ಮನದ ಮಾತುಗಳಿಗೆ ಮತ್ತೊಬ್ಬರ ಮಾತಿನ ಸರಬೇಕೆ? ಇದು ನನ್ನೊಬ್ಬನ ಅಭಿಪ್ರಾಯವಲ್ಲ ಮಹಾಪ್ರಭು. ಇಡೀ ನಮ್ಮ ಮಂತ್ರಿ ಪರಿಷತ್ತಿನ ಅಭಿಪ್ರಾಯವನ್ನು ನಾನು ತಮ್ಮಲ್ಲಿ ನಿವೇದಿಸಿದ್ದೇನೆ. ಇದದ್ದು ಪ್ರಭುಚಿತ. ಅಂದರೆ ತಾವುಗಳೆಲ್ಲ ಸಭೆ ಸೇರಿ ಹಾಗೆ ನಿರ್ಧರಿಸಿ ಆಗಿದೆ. ಹೇಳಿಬಿಡಿ ನಿಮ್ಮ ತೀರ್ಮಾನಗಳನ್ನ. ಶಾಸನ ವಿಧಿಸಬೇಕಾದ ಚಕ್ರವರ್ತಿಯಾದ ನಾನು ತಿಳಿದುಕೊಳ್ಳುವೆ. ಮಹಾಸ್ವಾಮಿಗಳು ಅನ್ಯಥಾ ಭಾವಿಸಬಾರದು. ರಹಸ್ಯವಾದ ಚರ್ಚೆಗಳೇನೂ ಇಲ್ಲ ಮಹಾಪ್ರಭು. ಆದರೆ ಪ್ರಜಾಕೋಟಿಯ ಭಾವನೆಗಳಿಗೆ ಮನ್ನಣೆ ಕೊಡುವ ತಾವು ಸಾಮ್ರಾಜ್ಯದ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು ಎಂಬುದು ಮಂತ್ರಿ ಪರಿಷತ್ತಿನ ಅಭಿಪ್ರಾಯ. ಅದನ್ನೇ ತಮ್ಮ ಮುಂದೆ ನಿವೇದಿಸಿಕೊಂಡದ್ದು. ಸರಿ, ಹಾಗಾದರೆ ಈ ಸಮಸ್ಯೆಗೆ ಪರಿಹಾರವೇನೆನ್ನುವಿರಿ? ಮಹಾಸ್ವಾಮಿಗಳು ನನ್ನ ಮಾತನ್ನು ಒಪ್ಪುವುದಾದರೆ ಒಂದು ಮಾರ್ಗೋಪಾಯ. ಹೇಳಿ ರಾಧಾಗುತ್ತರೆ. ಸರಿ ಎನಿಸಿದರೆ ಹಾಗೆಯೇ ಮಾಡೋಣ. ಜಂಬೂ ದ್ವೀಪದ ಪವಿತ್ರ ಸಾಧು ಪಿಂಗಲವತ್ಸ ಜೀವನಿಂದ ತಮ್ಮ ಮಕ್ಕಳೆಲ್ಲರನ್ನು ಪರೀಕ್ಷೆಗೆ ಒಳಪಡಿಸುವುದು. ಪಿಂಗಲವತ್ಸ ಜೀವರು ರಾಷ್ಟ್ರಹಿತಕ್ಕಾಗಿ, ಪ್ರಜಾಯೋಗಕ್ಷೇಮಕ್ಕಾಗಿ ಅನೇಕ ಬಗೆಯಲ್ಲಿ ಕಾಲಾಂತರದಿಂದಲೂ ನಮಗೆ ಸಹಾಯ ಮಾಡುತ್ತಾ ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ಬಂದಿರುತ್ತಾರೆ. ಇಂತಹ ಕಠಿಣ ಸಂದರ್ಭದಲ್ಲಿ ಅವರ ಸಲಹೆ, ಸಹಕಾರ ಇವೆಲ್ಲವೂ ಸಾಮ್ರಾಜ್ಯದ ಹಿತದೃಷ್ಟಿಯಿಂದ ಅಗತ್ಯವಿದೆ ಅಲ್ಲವೇ ಮಹಾಪ್ರಭು? ರಾಧಾಗುತ್ತರೆ, ತಮ್ಮ ಮಾತು ಯಥೋಚಿತವಾಗಿದೆ. ರಾಜಕುಮಾರರ ಪರೀಕ್ಷೆ ಏರ್ಪಾಟು ಮಾಡಿ. ಒಂದು ಮಾತು, ಈ ಪರೀಕ್ಷೆಯಲ್ಲಿ ಅಶೋಕ ಇರಕೂಡದು. ಏನು ಮಾಡಿರೋದು ನನಗೆ ಗೊತ್ತಿಲ್ಲ. ಈ ಪರೀಕ್ಷೆಯಲ್ಲಿ ಅಶೋಕ ಪಾಲ್ಗೊಳ್ಳದಂತೆ ನೋಡಿಕೊಳ್ಳಿ. ಜಂಬೂದ್ವೀಪದ ಸುವರ್ಣ ಮಂಟಪ ಉದ್ಯಾನಕ್ಕೆ ರಾಜ ಬಿಂದುಸಾರನ 16 ರಾಣಿಯರ 100 ಮಂದಿ ರಾಜಕುಮಾರರುಗಳನ್ನು ಸುವರ್ಣ ರಥಗಳಲ್ಲಿ ಕರೆತರುವ ವ್ಯವಸ್ಥೆ ಆಯಿತು. ಕುಶಾಗ್ರಮತಿಯಾದ ಅಶೋಕನನ್ನು ಕರೆತರಲಿಲ್ಲ. ವಿಷಯ ತಿಳಿದ ಅಶೋಕನ ತಾಯಿ ನೀನೇಕೆ
ರತ್ನಖಚಿತ ಸುವರ್ಣ ಸಿಂಹಾಸನದ ಮೇಲೆ ಆಸೀನರಾಗಿದ್ದಾರೆ. ನನಗಾಗಿ ಯಾವುದೇ ಆಸನದ ವ್ಯವಸ್ಥೆ ಇಲ್ಲ. ಇರಲಿ, ನಾನು ಈ ಪವಿತ್ರ ನೆಲದ ಮೇಲೆಯೇ ಕುಳಿತುಕೊಂಡು ಎಲ್ಲರೂ ರಾಜವೈಭವದ ಮೃಷ್ಟಾನ್ನ ಭೋಜನ ಸವಿಯುತ್ತಿರುವರು. ಆದರೆ ನಮ್ಮ ಕಟ್ಟಿಕೊಟ್ಟಿರುವ ಈ ಮೊಸರನ್ನವೇ ನನಗೆ ಮೃಷ್ಟಾನ್ನ ಭೋಜನವು. ನನ್ನಲ್ಲಿರುವ ಪರಿಯಾಣದಲ್ಲಿಯೇ ನಾನು ಊಟ ಮಾಡಿ ಪರೀಕ್ಷೆಗಳು ಮುಗಿದವು. ಈಗ ಮೌರ್ಯ ಸಾಮ್ರಾಜ್ಯದ ರಾಜಮುಕುಟ ಯಾರ ಮುಡಿಯನ್ನ ಸಿಂಗರಿಸಬೇಕೆಂಬುದನ್ನ ತಾವೇ ನಿರ್ಧರಿಸಬೇಕು. ಮಹಾರಾಜ ಬಿಂದುಸಾರರೇ, ರಾಜ
ಅಶೋಕನೇ ನನ್ನ ಮುಂದಿನ ಉತ್ತರಾಧಿಕಾರಿಯಾಗಲಿ. ಆದರೆ ಅವನ ರಾಜ್ಯಾಡಳಿತದ ವೈಖರಿಯನ್ನ ನಾನು ಪರೀಕ್ಷಿಸಬೇಕಾಗಿದೆ. ಆದ ಕಾರಣ ಅಶೋಕ ಈ ಕೂಡಲೇ ಉಜ್ಜಯಿನಿಯ ಉಪರಾಜನಾಗಿ ಕೆಲ ದಿನ ರಾಜ್ಯಭಾರ ಮಾಡಲಿ. ಇದು ನಮ್ಮ ಮಹಾ ಸಾಮ್ರಾಜ್ಯ ಜಂಬೂ ದ್ವೀಪದ ಉತ್ತರಾಧಿಕಾರಿ ಆಯ್ಕೆಯ ಸಂದರ್ಭವಲ್ಲವೇ? ಹೌದು ನಾದಗುತ್ತರೆ, ಮಹಾಪ್ರಭುಗಳ ಆಲೋಚನೆ ನಿಜಕ್ಕೂ ಯಥೋಚಿತವಾಗಿದೆ. ಅಶೋಕನ ಶೌರ್ಯ, ಪರಾಕ್ರಮ, ರಾಜನೀತಿ ನೈಪುಣ್ಯಗಳು ಹೊರಗೆ ಹಚ್ಚಿದಂತಾಗುತ್ತದೆ. ಮಹಾಪ್ರಭುಗಳ ಚಿತ್ತದಂತೆ ನಡೆದುಕೊಳ್ಳಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಬೇಕಲ್ಲವೇ? ಕ್ಷಮೆ ಇರಲಿ ಪ್ರಭು. ಗುರುದೇವ ತಮ್ಮ ಆನತಿಯಂತೆ ಎಲ್ಲ ವ್ಯವಸ್ಥೆಗಳನ್ನು ಕೈಗೊಳ್ಳಬೇಕು. ಹಾ, ನಾವು ಯಾವ ಸ್ಥಳಕ್ಕೆ ಬಂದಿದ್ದೇವೆ? ಯಾವುದೋ ನಗರವನ್ನು ತಲುಪಿದ್ದೇವೆ. ಉತ್ತಿರ, ಅದು ಅಲ್ಲಿ ಕಾಣುತ್ತಿರುವುದಾದರೂ ಏನು? ಅಲ್ಲಿ ನಾಟಕ ನಡೆಯುತ್ತಿರುವಂತಿದೆ ಮಿತ್ರ, ನೋಡೋಣವೇ? ಆಗಲಿ. ಸಿದ್ಧಾರ್ಥನ ದೃಷ್ಟಿಗೆ ಬಿಟ್ಟು ವಿಲ ವಿಲ ಎನ್ನುತ್ತಾ ಮನವು ಮಿಡಿಯಿತು. ಸಿದ್ಧಾರ್ಥನ ದೃಷ್ಟಿಗೆ ಬಿಟ್ಟು ವಿಲ ವಿಲ ಎನ್ನುತ್ತಾ ಮನವು ಮಿಡಿಯಿತು. ಅಯ್ಯೋ, ಎಂತಹ ಅನರ್ಥವಾಗಿ ಹೋಗಿದೆ. ಸುಕೋಮಲವಾದ ಈ ಹಂಸೆಗೆ ಗುರಿಟ್ಟವರು ಯಾರು? ರಕ್ತವು ಸುರುತ್ತಿದೆ. ಈ ಜೀವಿಯ ನರಳಾಟ ನೋಡಲಾರೆ. ಎಲ್ಲಿ 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 ಹೋಯ್ತು ನನ್ನ ಬೇಟೆ? ನಾನು ಬಿಟ್ಟ ಬಾಣ ಉಸಿರು ಹೋಗುತ್ತಿಲ್ಲ. ಓ, ನೀನು ತೆಗೆದುಕೊಂಡೆಯಾ? ಇದು ನನ್ನ ಬೇಟೆ. ಹೇ, ಬಿಡಿಸು. ಸಹೋದರರೇ, ಬಾಣದ ಪೆಟ್ಟು ತಿಂದ ಈ ಹಂಸೆ ನೋವಿನಿಂದ ನರಳುತ್ತಿತ್ತು. ಇದನ್ನು ನೀರಿನಿಂದ ತೊಳೆದು ಔಷಧಿ ಹಾಕಿ ಸಾವಿನಂಚಿನಿಂದ ಪಾರಾಗುವಂತೆ ಪ್ರಯತ್ನಿಸಿರುವೆ. ಇದರ ಪ್ರಾಣ ಹೋಗಬಾರದು ಸಹೋದರ. ನಿನ್ನ ಉಪದೇಶದ ಮಾತುಗಳನ್ನು ನಿಲ್ಲಿಸು.
ನನ್ನ ಬೇಟೆಯನ್ನು ನನಗೆ ಒಪ್ಪಿಸಿ ಬಿಡು. ಇಲ್ಲ, ಇದನ್ನು ನಾನು ನಿಮಗೆ ಕೊಡುವುದಿಲ್ಲ. ಅದಕ್ಕೆ ಬಾಣ ಬಿಟ್ಟವನು ನಾನು. ನನಗೆ ಅದರ ಮೇಲೆ ಅಧಿಕಾರ ಇಲ್ಲ ಸಹೋದರರೇ, ಒಂದು ಜೀವವನ್ನು ನೀವು ಕೊಡಲಾರದೆ ಎಂದ ಮೇಲೆ ಕೊಲ್ಲುವ ಅಧಿಕಾರವೂ ನಿಮಗೆ ಇರುವುದಿಲ್ಲ. ಮೇಲಾಗಿ ನಿಮ್ಮ ಗಮನಕ್ಕೆ ತರಬಯಸುವೆ. ನಿನ್ನೊಡನೆ ಆಡುತ್ತಲಿದ್ದರೆ ನನ್ನ ಬೇರೆ ಬೇಟೆಗಳು ಹೋಗಿ ಬಿಡುತ್ತವೆ. ಹೊಸ ಬೇಟೆಗಾಗಿ ಹುಡುಕುವೆ. ಇದನ್ನು ನೀನೇ ಇಟ್ಟುಕೋ. ಸಿದ್ಧಾರ್ಥನ ದೃಷ್ಟಿಗೆ ಬಿದ್ದು ಇಲ್ಲವಿಲ್ಲದಂತ ಮನವು ಮಿಡಿಯಿತು. ನೀಲಕಾಯನ ಕೈಯ ಸೇರಿತು, ಮಿಡಿಯುವ ಮನದ ನೋವು ಮರೆಸಿತು. ಜೀವನಾಯನ ಕೈಯ ಸೇರಿತು, ಮಿಡಿಯುವ ಮನದ ನೋವು ಮರೆಸಿತು. ಜೀವ ನೀಡಿದ ಕರುಣಾಮೂರ್ತಿಗೆ ವಂದಿಸಿತು. ಜೀವ ನೀಡಿದ ಕರುಣಾಮೂರ್ತಿಗೆ ವಂದಿಸಿತು. ಎಂತಹ ಮನಮೋಹಕ ದೃಶ್ಯ ಯುವರಾಜರೇ. ಸಿದ್ಧಾರ್ಥನ ಮಾತುಗಳನ್ನು ಕೇಳಿದಿರಾ? ಪ್ರಾಣವೊಂದನ್ನು ಉಳಿಸಲು ಸಾಧ್ಯವಿಲ್ಲದವನಿಗೆ ಕೊಲ್ಲುವ ಅಧಿಕಾರವಿಲ್ಲ. ಹೌದು, ನನಗೆ ಆ ಮಾತಿಗಿಂತ ಆ ಮಾತು ಹೇಳಿದ ಪಾತ್ರಧಾರಿ ಯಾರೆಂದು ಪಾತ್ರದ ಮಾತಿಗಿಂತ ಪಾತ್ರಧಾರಿಯ ಮೇಲೆ ಆ ನಾಗರಿಕ ಮೊದಲೇ ಹೇಳಿರಲಿಲ್ಲವೇ? ರತ್ನದ ವ್ಯಾಪಾರಿ ರತ್ನಗುಪ್ತರ ಮಗಳಾದ ವಿದಿಶಾದೇವಿಯ ಸಿದ್ಧಾರ್ಥನ ಪಾತ್ರ ನೋಡಿರಂತೆ ಎಂದು. ಅದೇ ವಿದಿಶಾದೇವಿ ಅಲ್ಲವೇ ಸಿದ್ಧಾರ್ಥನ ಪಾತ್ರಧಾರಿ? ತಮಾಷೆ ಮಾಡಬೇಡ ಗೆಳೆಯ. ಸೌಂದರ್ಯವೇ ಮೂರ್ತಿಗೆದ್ದ ಆ ಘನ ಗಂಭೀರ ವದನ, ಮಹಾರಾಜನಿಗೆ ಮಾರನ ಹೂಬಾಣದ ಹೊಡೆತ. ಹೌದು, ನಿನ್ನ ಮಾತು ಅಕ್ಷರಶಃ ನಿಜವೇ. ಆ ಸುಂದರಿಯ ಇಹಪರಗಳನ್ನು ಅರಿಯಬಹುದೇ? ಮಿತ್ರ, ಸಿದ್ಧಾರ್ಥನ ಪಾತ್ರಧಾರಿಯ ಸುರದ್ರೂಪಿಯೇ ಆ ನಾಗರಿಕನು ಹೇಳಿದ ಬೌದ್ಧ ಶ್ರೇಷ್ಠಿ ರತ್ನಗುಪ್ತರ ಮಗಳಾದ ವಿದಿಶಾದೇವಿ. ವಿದಿಶಾದೇವಿ ಲಾವಣ್ಯ, ಗಾಂಭೀರ್ಯ, ತೇಜಸ್ಸು ಅದೇ ನೋಡಿದೆ. ಎಂತಹ ನಿಗರ್ಭಿಯವರು! ಧರ್ಮ
ಶೂರನಾಗಿರುವುದಿಲ್ಲ. ಇಷ್ಟ ಅನಿಷ್ಟಗಳನ್ನು ಸಮಚಿತ್ತದಿಂದ ಸ್ವೀಕರಿಸಬೇಕು. ಹಿರಿಯ ಮಗ ಕುಲಕ್ಕೆ ಭೂಷಣನಾಗಬೇಕೆಂಬ ಹಂಬಲದಿಂದ ಅವನ ಮೇಲೆ ಧೃತರಾಷ್ಟ್ರ ಕುಂತಿತು. ಮಹಾಮಾತ್ಯರೇ, ಆಗುವುದಾದರೂ ಏನು? ನಾನೊಂದು ಬಯಸಿದರೆ ವಿಧಿಗೆ ಬೇರೊಂದು ಬಗೆಯಿತ್ತಿದೆಯಲ್ಲ. ನನಗೆ ದಿಕ್ಕೇ ತೋಚದಂತಾಗಿದೆ. ಪ್ರಭು, ಬಾಗಿಲೊಂದು ಮುಚ್ಚಿದರೆ ಬೇರೊಂದು ಬಾಗಿಲು ತೆರೆದಿರಲೇಬೇಕು. ಹಾಗೆ ತೆರೆದ ಬಾಗಿಲನ್ನು ನೋಡುವ ಕಣ್ಣುಗಳು ಬೇಕು ನಮಗೆ. ಒಗಟಿನ ಮಾತುಗಳು ಈ ಸ್ಥಿತಿಯಲ್ಲಿ ನನಗೆ ಅರ್ಥವಾಗುವುದಿಲ್ಲ. ತಕ್ಷಶಿಲೆಯ ಅರಾಜಕತೆಯನ್ನು ಹತ್ತಿಕ್ಕಿ ಪ್ರಜೆಗಳು ಸುಖ ಸಂತೋಷದಿಂದ ಬದುಕುವಂತಾಗಲು ಏನು ಮಾಡಬೇಕು ಹೇಳಿ ರಾಜಗುಪ್ತರೆ? ಆ ಪ್ರಭುಗಳು ಅನ್ಯಥಾ ಭಾವಿಸುವುದಿಲ್ಲವೆಂದಾದರೆ ನನ್ನದೊಂದು ಸಲಹೆ. ದಾರಿ ತಪ್ಪುತ್ತಿರುವಾಗಲೆಲ್ಲ ಈ ಸಾಮ್ರಾಜ್ಯದ ಒಳಿತಿಗೆ ಸೂಕ್ತ ಸಲಹೆಯನ್ನು ನೀಡುವ ನಿಮ್ಮ ಮುತ್ಸದ್ದಿತನವನ್ನು ನಾನು ಮೆಚ್ಚಿದ್ದೇನೆ. ಖಂಡಿತವಾಗಿಯೂ ನಿಮ್ಮ ಮಾತಿಗೆ ನಾನು ಅನ್ಯಥಾ ಭಾವಿಸುವುದಿಲ್ಲ. ರಾಧಾಗುಪ್ತರೆ, ನಮಗೊದಗಿರುವ ಕಂಟಕ ಕಡಿಯಬೇಕು. ಮೌರ್ಯ ಸಾಮ್ರಾಜ್ಯದ ಜನ ಸುಖ ನೆಮ್ಮದಿ ಶಾಂತಿಗಳಿಂದ ಬದುಕಿ ಬಾಳುವಂತಾಗಬೇಕು. ನಿಮ್ಮ ಮನದಾಳದ ಮಾತುಗಳನ್ನು. ಪ್ರಭು, ನಾನು ಉಜ್ಜಯಿನಿಯಲ್ಲಿ ಗೂಢಾಚಾರರನ್ನಿಟ್ಟು ವಿವರಗಳನ್ನು ತರಿಸಿಕೊಂಡಿದ್ದೀನಿ. ಅಲ್ಲಿನ ಪ್ರಜೆಗಳು ಉಜ್ಜಯಿನಿಯ ಉಪರಾಜ ಅಶೋಕನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡುತ್ತಿದ್ದಾರೆ. ತನಗಿರುವ ಅಲ್ಪ ಸೈನ್ಯದ ಸಹಾಯದಿಂದಲೇ ಅಕ್ಕಪಕ್ಕ ಸಾಮಂತರ ಪ್ರೀತಿ ಗಳಿಸಿ ಜನರ ಏಳಿಗೆಗಾಗಿ ಕಟಿಬದ್ಧರಾಗಿ ಆಳ್ವಿಕೆ ಮಾಡುತ್ತಿದ್ದಾರಂತೆ. ಒಪ್ಪುವುದಾದರೆ ಉಜ್ಜಯಿನಿಯ ಉಪರಾಜ ಅಶೋಕರನ್ನು ತಕ್ಷಶಿಲೆಗೆ ಕಳುಹಿಸಿ ಅಲ್ಲಿನ ಅರಾಜಕತೆಯನ್ನು ಹತ್ತಿಕ್ಕಿಸಿ ಸುಸೀಮನ ರಾಜ್ಯಭಾರವು ಸುಸೂತ್ರವಾಗಿ ನಡೆಯಲು ಅನುವು ಮಾಡಿಕೊಡಬಹುದೆಂಬುದು ನನ್ನ ಅಭಿಪ್ರಾಯ. ಅಶೋಕನ ಚಾಣಾಕ್ಷತೆ ಪರಾಕ್ರಮದ ಬಗ್ಗೆ ನಾನು ಕೇಳಿ ತಿಳಿದಿದ್ದೇನೆ. ಇಂತಹ ಪರಿಸ್ಥಿತಿಯಲ್ಲಿ ತಮ್ಮ ಸಲಹೆ ಸೂಕ್ತವಾದದ್ದೇ. ಆದರೆ ಅಶೋಕ ಈ ವಿಚಾರವಾಗಿ ಹೇಗೆ ವರ್ತಿಸುವನೋ ಏನೋ. ಅದು ಅಲ್ಲದೆ ಹಿರಿಯವನಾದ ಸುಸೀಮನು ಕಿರಿಯವನಾದ ಅಶೋಕನ ಸಹಾಯವನ್ನು ಒಪ್ಪುವನೋ ಇಲ್ಲವೋ ಎಂಬ ಅನುಮಾನ ನನಗೆ. ಪ್ರಭು, ಅಶೋಕನ ಮನಸ್ಸು ನನಗೆ ಚೆನ್ನಾಗಿ ತಿಳಿದಿದೆ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ತಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತಾರೆ ಅಶೋಕರು. ಇನ್ನೂ ಹಿರಿತನ ಕಿರಿತನದ ಪ್ರಶ್ನೆ ಬಂದಾಗ ಅಶೋಕ ಕಿರಿಯನೇ ಆದರೂ ಅವನ ಆಯುಧಕ್ಕೆ ಕಿರಿತನವಿಲ್ಲ. ಪ್ರಭು, ತಕ್ಷಶಿಲೆಯಲ್ಲಿ ನೆಲೆಸಿರುವ ಅರಾಜಕತೆಯನ್ನು ಅಶೋಕ ತನ್ನ ಚಾಣಾಕ್ಷತೆಯಿಂದ ನಿಭಾಯಿಸಬಲ್ಲನು ಎಂಬ ನಂಬಿಕೆ ನನಗೆ. ಆ ನಂಬಿಕೆ ನನಗೂ ಇದೆ ರಾಧಾಗುಪ್ತರೆ. ಆದರೂ ಪ್ರಭುಗಳು ಈ ಸಂದರ್ಭದಲ್ಲಿ ಗೊಂದಲಕ್ಕೆ ಬೀಳಬಾರದು. ಈ ಸಂದರ್ಭವನ್ನು ನಿಭಾಯಿಸಲು ಅಶೋಕನನ್ನು ಬಿಟ್ಟರೆ ಬೇರೆಯವರಿಂದ ಸಾಧ್ಯವೇ ಇಲ್ಲ. ಈ ವಿಚಾರದಲ್ಲಿ ತಾವು ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕಾಗಿ ವಿನಮ್ರನಾಗಿ ಬೇಡಿಕೊಂಡಿದೆ. ಸರಿ, ನಿಮ್ಮ ಮಾತನ್ನು ನಾನು ನಂಬುತ್ತೇನೆ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ನಾವು ಯೋಚಿಸುತ್ತಾ ಕುಳಿತರೆ ಕಾರ್ಯ ಸಾಧನೆ ಆಗುವುದಿಲ್ಲ. ರಾಧಾಗುಪ್ತರೆ, ಅಶೋಕನಿಗೆ ಕೂಡಲೇ ನಿರೂಪ ಕಳಿಸಿ ತಕ್ಷಶಿಲೆಯ ಅರಾಜಕತೆಯನ್ನು ಹತ್ತಿಕ್ಕಿ ಸುಸೀಮನಿಗೆ ಧೈರ್ಯ ತುಂಬಿ ಅರಾಜಕತೆಗೆ ಕಾರಣವೇನೆಂಬುದನ್ನು ಪತ್ತೆ ಹಚ್ಚಿ ಮುಂದೆ ಹೀಗಾಗದ ಹಾಗೆ ಎಚ್ಚರಿಕೆ ವಹಿಸಿಕೊಂಡೆ ವಿವರವಾಗಿ ಬರೆಯಿಸಿ. ಅಶೋಕನ ವೀರಾವೇಶದ ಹೋರಾಟದ ಫಲವಾಗಿ ತಕ್ಷಶಿಲೆಯಲ್ಲಿ ಶಾಂತಿ ನೆಲೆಸಿತು. ಪ್ರಜೆಗಳು ಅಶೋಕನ ಶೌರ್ಯ ಪರಾಕ್ರಮಗಳನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ಸುಸೀಮನಿಗೆ ರಾಜ್ಯಭಾರ ವಹಿಸಿ ಅಶೋಕ ಉಜ್ಜಯಿನಿಗೆ ಹಿಂದಿರುಗಿದ. ಮೇಲುನೋಟಕ್ಕೆ ಸುಸೀಮ
ಸಾಗಾಡುತ್ತವೆ. ಎಲ್ಲಿ ನನ್ನ ಮಕ್ಕಳು? ಎಲ್ಲಿ ನನ್ನ ಸುಸೀಮ? ಕಂದ, ಸುಸೀಮ ಎಲ್ಲಿರುವೆಯೋ? ಎಲ್ಲ ಯುವರಾಜರಿಗೂ ಓಲೆಕಾರರು ನಿರುಪ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನೇನು ಬಂದು ಬಿಡುತ್ತಾರೆ ಪ್ರಭು. ಮಹಾಮಾನ್ಯರೇ, ನನ್ನ ಜೀವದುಸಿರು ನನ್ನಿಂದ ಹೋಗುವ ಮುನ್ನ ಈ ಸಾಮ್ರಾಜ್ಯದ ಉತ್ತರಾಧಿಕಾರಿಯ ನಿರ್ಧಾರವಾಗಬೇಕು. ಕುಮಾರ, ಸುಸೀಮಾ ಎಲ್ಲಿರ್ಬೇಕಂದ? ಪ್ರಭು, ಸಮಾಧಾನ ತಂದುಕೊಳ್ಳಿ. ನಿಮಗೆ ಏನೂ ಆಗುವುದಿಲ್ಲ. ಸಮರ್ಥ ಉತ್ತರಾಧಿಕಾರಿಯ ಆಗಮನವಾಗುತ್ತದೆ. ಈ ಸಂದರ್ಭದಲ್ಲಿ ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳಿ. ವರ್ತಮಾನವೇನು? ಉಜ್ಜಯಿನಿಯ ಉಪರಾಜ ಅಶೋಕರು ಆಗಮಿಸಿದ್ದಾರೆ. ಓ, ಅಶೋಕನೇ ಮೊದಲು ಬಂದದ್ದು ಒಳ್ಳೆಯದೇ ಆಯಿತು. ಸಕಲ ಮರ್ಯಾದೆಗಳಿಂದ ಅವರನ್ನು ಬೇಗ ಒಳಗೆ ಕರೆತನ್ನಿ. ಒಪ್ಪಣೆ ಮಹಾಸ್ವಾಮಿ. ಹೇಗಿದ್ದೀರಿ ಮಹಾಮಧ್ಯ? ಏನಾಯಿತು ಅಪ್ಪಾಜಿಯವರು? ಯಾಕಿಷ್ಟು ಬಡವಾಗಿದ್ದಾರೆ? ರಾಜ್ಯ ವೈದ್ಯರು ಏನು ಹೇಳುತ್ತಾರೆ? ಅಶೋಕ, ಬಂದಯ್ಯ, ಎಲ್ಲಿರುವೆ? ಇದೋ ತಂದೆ, ತಮ್ಮ ಪದತಲದಲ್ಲಿರು. ಅಶೋಕ, ರಾತ್ರಿಯಿಂದಲೂ ಸಾಮ್ರಾಟರು ಬಡಬಡಿಸುತ್ತಲೇ ಇದ್ದಾರೆ. ತಮ್ಮ ಮಕ್ಕಳು ಬರಲಿಲ್ಲವಲ್ಲ ಎಂಬ ಚಿಂತೆ. ಅಪ್ಪಾಜಿ, ಸಹೋದರರೆಲ್ಲರೂ ಒಬ್ಬೊಬ್ಬರಾಗಿ ತಮ್ಮ ತಮ್ಮ ನೆಲೆಗಳಿಂದ ಹೊರಟಿರುವ ಬಗ್ಗೆ ನನಗೆ ಸುದ್ದಿ ಬಂದಿದೆ. ತಮಗೇನು ಆಗುವುದಿಲ್ಲ, ಧೈರ್ಯವಾಗಿ. ಇಲ್ಲ ಅಶೋಕ, ನನಗೆ ಕರೆ ಬಂದಿದೆ. ಯಾರು ಇಲ್ಲದ ಸಮಯದಲ್ಲಿ ಎಲ್ಲಿ ನನ್ನ ಜೀವದುಸಿರು ಹೋಗಿ ಬಿಡಬಹುದೋ ಎಂಬ ಆತಂಕದಲ್ಲಿದ್ದೆ. ನೀನು ಬಂದು ಆ ಆತಂಕವನ್ನ ದೂರ ಮಾಡಿ. ಮಹಾಮಾತ್ಯರೇ, ಎಲ್ಲಿ ನನ್ನ ವಂಶದ ಕುಡಿಯನ್ನ ನನ್ನ ಬಳಿಗೆ ಕರೆತಂದು? ಆಗಲಿ ಪ್ರಭು. ಏನು? ಅಶೋಕ, ಈ ಮುಕುಟ ಅಂತಿಂತ ಮುಕುಟವಲ್ಲ. ಜವಾಬ್ದಾರಿಯ ಮುಕುಟ. ರಾಜ್ಯದ ಮತ್ತು ಯುದ್ಧದ ಹಸಿವುಗಳನ್ನ ಉದ್ದೀಪಿಸುವ ಕಿರೀಟ. ಮನುಷ್ಯನ ಒಳಿತು ಕೆಡುಕುಗಳ ಸಮ್ಮಿಲನದ ಸಂಕೇತವಿದು. ಆಯ್ಕೆ ನಿನ್ನದು. ನೀನು ಪರಾಕ್ರಮಿ. ಶಾಸನಗಳನ್ನ ಅನುಷ್ಠಾನಕ್ಕೆ ತರುವಾಗ ಯಾವುದೇ ರಾಗ, ದ್ವೇಷ, ಸ್ವಾರ್ಥ, ತಾನು ತನ್ನವರೆಂಬ ಭಾವನೆಗಳಿಂದ ದೂರಾಗಿ ಸಾಮ್ರಾಜ್ಯದ ಏಳಿಗೆಗೆ ಕಟಿಬದ್ಧನಾಗಿರು. ಅಶೋಕ, ಪ್ರಜಾಪೀಡನೆ ಒಳ್ಳೆಯದಲ್ಲ. ಪ್ರಜಾ ರಕ್ಷಕನಾಗಿ ಸುಖ ಸಮೃದ್ಧಿಯಿಂದ ರಾಜ್ಯಭಾರ ಮಾಡಿ. ನನಗೆ ಮಾರ್ಗದರ್ಶನ ನೀಡಿದಂತೆ
ನನ್ನ ಮಗನಿಗೂ ನಿಮ್ಮ ಮಾರ್ಗದರ್ಶನದ ಅವಶ್ಯಕತೆ ಇದೆ. ನನ್ನ ಆದ್ಯ ಕರ್ತವ್ಯ. ಹಿತಾಶ್ರೀ, ಈಗ ಹೆಚ್ಚು ಮಾತನಾಡಿ ತಿಳಿಯಬೇಕು. ನಿಜವಾಗಿ ನಿಮ್ಮ ಆಜ್ಞೆಯನ್ನು ಈ ಅಶೋಕ ಪಾಲಿಸುತ್ತಾನೆ. ನಿಮ್ಮ ಆಣತಿಯಂತೆ ಈ ಸಾಮ್ರಾಜ್ಯದ ಉಳಿವಿಗಾಗಿಯೂ ಪ್ರಜೆಗಳ ಹಿತಕ್ಕಾಗಿಯೂ ನಾನು ನಿಷ್ಠನಾಗಿರುತ್ತೇನೆ. ನಿಮ್ಮ ಕನಸುಗಳಿಗೆ ಕಣ್ಣಾಗಿ ಅವುಗಳನ್ನು ಸಾಕಾರಗೊಳಿಸಲು ನಾನು ಶ್ರಮಿಸುತ್ತೇನೆ. ಇಲ್ಲ, ಇನ್ನು ತಡೆಯುವ ಪ್ರಶ್ನೆಯೇ ಇಲ್ಲ. ಚಿರಶಾಂತಿ ಬೆಳೆಗೆ ಹೊರಟಿದ್ದೆ. ಕ್ಷಣಗಣನೆ ಆರಂಭವಾಗಿದೆ. ಬಹುಶಃ ಹೇಳಬಹುದಾದನೆಲ್ಲ ನಿನಗೆ ಹೇಳಿಯಾಗಿದೆ. ಇನ್ನೇನಿದ್ದರೂ ನೀನು ಮತ್ತು ಈ ಸಾಮ್ರಾಜ್ಯದ ಏಳಿಗೆ. ಕಂದ, ರಾಜ್ಯಾಧಿಕಾರ ಎಂಬುದು ಅನುಭವಿಸುವುದಲ್ಲ, ಅನುಭವಿಸುವ ಯೋಗ್ಯತೆಯನ್ನ ಸಂಪಾದಿಸುವುದು. ರಾಜಮುಕುಟ, ಮುಳ್ಳಿನ ಕಿರೀಟ, ಅಪ್ಪಾಜಿ! ಅಪ್ಪಾಜಿ, ನಮ್ಮನ್ನೆಲ್ಲ ಅನಾಥರನ್ನಾಗಿ ಬಿಟ್ಟು ಹೊರಟೇ ಬಿಟ್ಟಿರಾ? ಹೇಳಿ ರಾಜಗುಪ್ತರೆ, ಏನಾಯ್ತು ಸಾಮ್ರಾಟ ಬಿಂದುಸಾರ ಚಕ್ರವರ್ತಿಗಳಿಗೆ? ನೀವೆಲ್ಲ ಸೇರಿ ಸಮಾಧಾನ? ನನಗೆ ಸಮಾಧಾನವೇ? ನನಗೆಲ್ಲವೂ ತಿಳಿದಿದೆ. ಈ ಸಾಮ್ರಾಜ್ಯದ ಮೇಲಿನ ಮೋಹದಲ್ಲಿ ನೀವೆಲ್ಲ ಪಿತೂರಿ ಮಾಡಿ ನನ್ನ ತಂದೆಯವರನ್ನು ಕೊಲೆ ಮಾಡಿದ್ದೀರಿ. ಇದನ್ನು ನಾನು ಸಹಿಸುವುದಿಲ್ಲ. ಅಶೋಕ, ನೀನು ಎಲ್ಲ ಕಾಲಕ್ಕೂ ನನ್ನೆಲ್ಲ ಕಾರ್ಯಸಾಧನೆಗಳಿಗೂ ಅಡ್ಡ ಬಂದೆ. ಈಗ ಈ ಸಾಮ್ರಾಜ್ಯದ ಅಧಿಪತಿಯಾಗಲಿದ್ದ ನನ್ನ ಹಕ್ಕನ್ನು ಕಸಿದುಕೊಂಡಿರುವೆ. ರಾಜಗುಪ್ತರೆ, ನೀವು ಸದಾ ಅಶೋಕನ ಪರವಾಗಿ ನಿಂತು ನಮಗೆಲ್ಲ ಅನ್ಯಾಯ ಮಾಡಿದ್ದೀರಿ. ಇದನ್ನು ನಾನು ಸಹಿಸುವುದಿಲ್ಲ. ಈಗಲೇ ನಿಮ್ಮನ್ನೆಲ್ಲ ಕೊಂದು ಈ ಸಾಮ್ರಾಜ್ಯದ ನಿಜ ವಾರಸುದಾರನಾಗಿ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ. ಇದೇನು ಮಾಡುತ್ತಿದೆ ಸುಸೀಮಾ? ಅಯ್ಯೋ, ಮಹಾರಾಜರು ಸ್ವರ್ಗಸ್ಥರಾಗಿದ್ದಾರೆ. ಅವರ ಅಪರ ಕರ್ಮ ಕ್ರಿಯೆಗಳನ್ನು ಮುಗಿಸುವ ಯೋಚನೆ ಮಾಡುವುದನ್ನು ಬಿಟ್ಟು ಸಾಮ್ರಾಜ್ಯಾಧಿಕಾರಕ್ಕಾಗಿ ಸಹೋದರರಲ್ಲಿಯೇ ಕಲಹವೇ. ಸುಸೀಮಾ, ನೀನು ಎಂತಹ ಅಕಾರ್ಯದಲ್ಲಿ ನಿರತನಾಗಿರುವೆಂಬ ಅರಿವಿದೆ ತಾನೇ ನಿನಗೆ? ರಾಜಗುಪ್ತರೆ, ನನಗೆ ಗೊತ್ತು ನೀವು ಸದಾ ಅಶೋಕನ ಪಕ್ಷಪಾತಿಗಳೆಂದು. ಯಾರೂ ಇಲ್ಲದ ಸಮಯ ನೋಡಿ ನನ್ನ ಮುದಿ ತಂದೆಯನ್ನು ಸಂಹರಿಸಿ ಈ ಸಾಮ್ರಾಜ್ಯದ ರಾಜ ಮುಕುಟವನ್ನು ಅಪಹರಿಸಿರುವಿರಿ. ನೀವು ಸಮಯ ಸಾಧಕರು, ಆದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡುವವನಲ್ಲ. ಸಹೋದರ, ನಿನ್ನ ಮನದ ಕ್ಲೇಶವನ್ನು ನಿಗ್ರಹಿಸಿಕೊ. ಇದು ಕಲಹಕ್ಕೆ ಸಮಯವಲ್ಲ. ಏಯ್! ಹಾ! ಸಾಮ್ರಾಜ್ಯ
ಗಂಡನ ಸಾವಿನ ವಾರ್ತೆ ಕೇಳಿ ತಾನು ಈ ಅರಮನೆಯಲ್ಲಿಯೇ ಇದ್ದರೆ ಉಳಿಗಾಲವಿಲ್ಲವೆಂದು ಕಾಡಿನ ದಾರಿ ಹಿಡಿಯುತ್ತಾಳೆ. ಅವಳಿಗೆ ಅವಳ ಮಗುವಿನ ಉಳಿವೇ ಮುಖ್ಯವಾಗುತ್ತದೆ. ದಾರಿಯಲ್ಲಿ ಹೋಗುವಾಗಲೇ ಮರದ ನೆರಳಿನಲ್ಲಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ನೆಗ್ರೋದ ಮರದಡಿ ಜನಿಸಿದ ಆ ಮಗುವಿಗೆ ನೆಗ್ರೋದ ಎಂದು ನಾಮಕರಣವನ್ನು ಮಾಡುತ್ತಾಳೆ. ಅವನಿಗೆ 7 ವರ್ಷ ತುಂಬಿದಾಗ ಮಹಾವರುಣ ಎಂಬ ನಾಮಾಂಕಿತ ಭಿಕ್ಕುವಾಗಿ ಅಬ್ಬದಿತ ದೀಕ್ಷೆಯೂ ಆಗಿ ಹೋಯಿತು. ಅದು ಆಗಿರಲಿ, ಇತ್ತ ಅಶೋಕನ ರಾಜ್ಯದಾಹ ಮತ್ತು ಯುದ್ಧಗಳ ಹಸಿವಿನ ವಿರಾಟ್ ದರ್ಶನ ಮಾಡಿಕೊಳ್ಳೋಣ. ನನ್ನ ಪೂರ್ವಜರು ಜಯಿಸಲು ವಿಫಲರಾಗಿದ್ದ ಪ್ರದೇಶವನ್ನು ಅಶೋಕ ವೀರಾವೇಶದಿಂದ ಹೋರಾಡಿ ಜಯಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾನೆ. ಕಾಶ್ಮೀರವನ್ನು ಜಯಿಸಿ ಶ್ರೀನಗರವೆಂಬ ಸುಂದರ ನಗರವನ್ನು ಕಟ್ಟುತ್ತಾನೆ. ನೇಪಾಳವನ್ನು ಜಯಿಸಿ ಲಲಿತಪುರವೆಂಬ ಗೌಡ ನಗರವನ್ನು ಕಟ್ಟುತ್ತಾನೆ. ದಕ್ಷಿಣಕ್ಕೆ ಕೊಯಮತ್ತೂರು, ಮಧುರೆಗೆ ರಾಜ್ಯವನ್ನು ವಿಸ್ತರಿಸಿ ಚೋಳ, ಪಾಂಡ್ಯ, ಕೇರಳ ಪುತ್ರ ರಾಜರುಗಳನ್ನು ಜಯಿಸಿ ತನ್ನ ಸಾಮ್ರಾಜ್ಯದ ಉಪರಾಜರುಗಳನ್ನಾಗಿ ನೇಮಕ ಮಾಡಿಕೊಳ್ಳುತ್ತಾನೆ. ಮಹಾಮಾತ್ಯ ವಜ್ರದೇವ, ಮೌರ್ಯ ಸಾಮ್ರಾಜ್ಯ ಹಿಂದೆಂದೂ ಕಾಣದಷ್ಟು ವಿಸ್ತಾರಗೊಂಡಿದೆ. ನಿಮ್ಮುಗಳ ಸಲಹೆ, ಸಹಕಾರ, ವೀರಾವೇಶದ ಹೋರಾಟದ ಫಲವೆಂದು ನಾನು ಬಲ್ಲೆ. ಇಲ್ಲ ಸಾಮ್ರಾಟರೇ, ಇದು ನಿಮ್ಮ ಆತ್ಮಸ್ಥೈರ್ಯ. ನೀವು ನಮಗೆ ಹುರಿದುಂಬಿಸಿದ್ದರ ಫಲ. ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಈ ಸಾಮ್ರಾಜ್ಯದ ಸೇವೆ ಮಾಡಿದ್ದೇವೆ ಅಷ್ಟೇ. ವಜ್ರದೇವ, ಇಲ್ಲಿವರೆಗಿನ ನಮ್ಮ ಗೆಲುವು ನಿಜವಾದ ಗೆಲುವಲ್ಲ. ಯುದ್ಧ ಮಾಡಿ ಕೇವಲ ಭೂಭಾಗ ವಿಸ್ತಾರ ಮಾಡಿಕೊಂಡರೆ ಸಾಲು. ನಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಆಗಬೇಕು. ಒಕ್ಕಸ ಬರಿದಾಗುತ್ತಿದೆ. ಹಾಗೇನಿಲ್ಲ ಪ್ರಭು, ನಾವು ಆಕ್ರಮಣ ಮಾಡಿದ ರಾಜ ಉಪರಾಜರೆಲ್ಲರೂ ನಮಗೆ ಸೋತು ಶರಣಾಗಿ ಕಪ್ಪ ಕಾಣಿಕೆಗಳನ್ನು ಅರ್ಪಿಸುತ್ತಿದ್ದಾರೆ. ಹಾಗಾಗಿ ನಮ್ಮ ಬೊಕ್ಕಸದಲ್ಲಿ ಕಳೆದ ವರ್ಷಕ್ಕಿಂತ 2 ಪಟ್ಟು ಹೆಚ್ಚು ಸಂಪತ್ತು ಶೇಖರಣೆಯಾಗಿದೆ. ಯಾವತ್ತೂ ನಾವು ಅಲ್ಪತೃಪ್ತರಾಗಕೂಡದು ಮಹಾಮಾತ್ಯರೇ. ಅಂದರೆ ನಮ್ಮ ಮಾತಿನ ಆಂತರ್ಯ ಮಗಧ ಸಾಮ್ರಾಜ್ಯದ ಸನಿಹವೇ ಇರುವ ಸ್ವತಂತ್ರ ರಾಷ್ಟ್ರ. ಹೌದು, ಸ್ವತಂತ್ರ ರಾಷ್ಟ್ರ ಕಳಿಂಗ. ಕಳಿಂಗ ಸಾಮ್ರಾಟ ಅಶೋಕನ ಸಾಮ್ರಾಜ್ಯದ ಅವಿಭಾಜ್ಯ ಅಂಗವಾಗಿದೆ. ಇದು ನನ್ನ ಬಹುದಿನಗಳ ಕನಸು. ವಜ್ರ, ಫಲವತ್ತಾದ ಚಿನ್ನದ ಬೆಳೆದಿರುವ ಭೂಮಿ, ಅಪರೂಪವೆನಿಸುವ ಗೋದಾವರಿ, ಮಹಾನದಿಗಳ ನೀರಾವರಿ ವ್ಯವಸ್ಥೆ, ನಿರ್ಯಾತವಾಗುತ್ತಿರುವ ಆನೆ ದಂತದ ಅನರ್ಘ್ಯ ಬಿರಮಾಡುವ ವಸ್ತುಗಳು, ತಮ್ಮ ಭೂಮಿಯ ಉಳಿವಿಗಾಗಿ ಎಲ್ಲವನ್ನೂ ಅರ್ಪಿಸುವ ಸ್ವಾಭಿಮಾನಿ ಯೋಧರು, ರಾಜನಿಷ್ಠೆಯಲ್ಲಿ ಮಾದರಿ ಎನಿಸುವ ಇಡೀ ಕಳಿಂಗದ ಜನಸಮುದಾಯ, ಎಲ್ಲ ವಿಧದಲ್ಲೂ ವಿಶಿಷ್ಟವಾದ ಕಳಿಂಗದ ಭೂಭಾಗ ನನ್ನ ಸಾಮ್ರಾಜ್ಯದ ಅವಿಭಾಜ್ಯ ಅಂಗವಾಗಬೇಕು. ಸಾಮ್ರಾಟ ಬಿಂದುಸಾರ ಹಲವು ಬಾರಿ ಕಳಿಂಗದ ಮೇಲೆ ಯುದ್ಧ ಸಾರಿ ವಶಪಡಿಸಿಕೊಳ್ಳಲು ಸಾಧ್ಯವಾಗುವುದನ್ನು ಅವರ ಮಗ ಸಾಮ್ರಾಟ ಅಶೋಕ ಸಾಧಿಸಬೇಕು. ಮೌರ್ಯ ಸಾಮ್ರಾಜ್ಯದ ಯಾವ ಸಾಮ್ರಾಟನಿಂದಲೂ ಕಳಿಂಗವನ್ನು ಜಯಿಸಲು ಸಾಧ್ಯವಾಗಿಲ್ಲ. ಮಾತ್ರವಲ್ಲದೆ ಕಳಿಂಗದ ಮೇಲೆ ಯುದ್ಧ ಮಾಡಲು ನಮಗೆ ಸಮಂಜಸವೆನಿಸುವ ಕಾರಣವೂ ಇಲ್ಲ. ಅಕಾರಣವಾಗಿ ಯುದ್ಧ ಮಾಡುತ್ತದೆ ಅದೆಲ್ಲ ನನಗೆ ಗೊತ್ತಿಲ್ಲ. ವಜ್ರ, ಹೇಗೆ ನಂದರ ಆಳ್ವಿಕೆಯಲ್ಲಿ ಮಗಧ ಸಾಮ್ರಾಜ್ಯದ ಅಂಗವಾಗಿ ಕಳಿಂಗ ಇತ್ತು, ಹಾಗೆಯೇ ಇಂದು ಕಳಿಂಗ ಮೌರ್ಯ ಸಾಮ್ರಾಜ್ಯದ ಅವಿಭಾಜ್ಯ ಅಂಗವಾಗಬೇಕು. ಕಳಿಂಗದ ಫಲವತ್ತಾದ ಭೂಮಿ, ಸಂಖ್ಯೆಯಲ್ಲಿ ಕಡಿಮೆಯಾದರೂ ಅಲ್ಲಿನ ವೀರ ಯೋಧರು, ಸಂಪತ್ತು ಎಲ್ಲವೂ ಮೌರ್ಯ ಸಾಮ್ರಾಟದ ವಶದಲ್ಲಿರಬೇಕು. ತಂದೆ ಬಿಂದುಸಾರರ ಕನಸನ್ನು ನನಸಾಗಿಸಬೇಕೆಂಬುದು ನನ್ನ
ಸಾಮ್ರಾಟ ದರ್ಶನಕ್ಕಾಗಿ ಗಡಿಕಾವಲು ಪಡೆಯ ಮುಖ್ಯಸ್ಥರು ಆಗಮಿಸಿದ್ದಾರೆ. ಅವರನ್ನು ಗೌರವದಿಂದ ಕರೆತಂದೆ. ಅಪ್ಪಣೆ ಮಹಾಸ್ವಾಮಿ. ಮಹಾಪ್ರಭುವಿಗೆ ನಮಸ್ಕರಿಸಿ. ಏನಾಗುತ್ತಿದೆ? ವರ್ತಮಾನವೇನೆಂದು ತಿಳಿಸಿ. ಮಹಾಸ್ವಾಮಿ, ಕಳಿಂಗದ ಸೇನಾಪಡೆಯು ನಮ್ಮ ಆದಿವಾಸಿ ಗಡಿಕಾವಲು ಪಡೆಯ 50 ಮಂದಿ ಯೋಧರನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಅವರ ಸಂಸಾರವನ್ನು ಒಕ್ಕಲೆಬ್ಬಿಸಿದ್ದಾರೆ. ಏನು ಹೇಳುತ್ತಿರುವಿರಿ ಸೇನಾಧಿಪತಿಗಳೇ? ಹೌದು ಮಹಾಸ್ವಾಮಿ, ಕಳಿಂಗದ ಸೇನಾಪಡೆಯು ನಮ್ಮ ಯೋಧರನ್ನು ಕೊಂದಿರುವುದು ಸತ್ಯ. ಗಜದೇವ, ನೀವು ಸರಿಯಾಗಿ ಅವಲೋಕಿಸಿದಿರಾ? ಅದು ಸೈನ್ಯದ ಆಕ್ರಮಣವೋ ಅಥವಾ ಬೇರೆ ಏನಾದರೂ? ಇಲ್ಲ ಮಹಾಸ್ವಾಮಿ, ನಮ್ಮವರನ್ನು ಕೊಂದ ಸ್ಥಳದಲ್ಲಿ ಕಳಿಂಗದ ಪತಾಕೆಯನ್ನಿಟ್ಟು ಈ ನಿರೂಪವನ್ನಿಟ್ಟಿದ್ದಾರೆ. ವಜ್ರ, ಈ ಓಲೆಯಲ್ಲಿ ಬರೆದಿರುವುದಾದರೆ ಏನನ್ನು ಓದಿ ಹೇಳಿ. ಆಗಲಿ ಪ್ರಭು. ಇದೋ ಸ್ವಾಭಿಮಾನಿ ಕಳಿಂಗದರಸ ಮೇಘವಾಹನ ತನ್ನ ಪ್ರಜಾಕೋಟಿಯ ಅನುಮತಿ ಪಡೆದು ಈ ನಿರೂಪವನ್ನು ಕಳುಹಿಸಿದ್ದಾನೆ. ನಮ್ಮ ಗಡಿಯಲ್ಲಿ ನಿಮ್ಮ ಕಾವಲು ಪಡೆಯ ಆದಿವಾಸಿ ಯೋಧರು ನವಿಲು, ಜಿಂಕೆ, ಕಡವೆ, ಕಾಡು ಕೋಣಗಳ ಬೇಟೆಯನ್ನು ಎಗ್ಗಿಲ್ಲದೆ ನಡೆಸುತ್ತಿದ್ದಾರೆ. ಹಲವಾರು ಬಾರಿ ನಮ್ಮವರು ನೀಡಿದ ಸೂಚನೆಗಳನ್ನು ಧಿಕ್ಕರಿಸಿ ಇಂತಹ ಕೃತ್ಯಗಳಲ್ಲಿ ತೊಡಗಿಕೊಂಡಿದ್ದ 50 ಮಂದಿ ಆದಿವಾಸಿ ಯೋಧರ ಪಡೆಯೊಂದನ್ನು ದಮನ ಮಾಡಿದ್ದೇವೆ. ಕಳಿಂಗದ ಪ್ರಜೆಗಳ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಸಹಿಸುವವರಲ್ಲ ಇಂತು ಎಂಬುದಾಗಿ ಬರೆದು ರಾಜಮುದ್ರೆ ಹಾಕಲಾಗಿದೆ ಪ್ರಭು. ಅಷ್ಟು ಮಾತ್ರವಲ್ಲ ಪ್ರಭು, ಮೌರ್ಯ ಸಾಮ್ರಾಜ್ಯದ ಸೇನಾಧಿಪತಿಯಾದ ನಾನು ಕಳಿಂಗದ ಅರಸನ ಚಲನವಲನಗಳ ಬಗ್ಗೆ ಗಮನ ಬಿಡಲು ಗೂಢಾಚಾರವನ್ನು ನೇಮಿಸಿದ್ದೇವೆ. ನಮ್ಮ ಕಡೆಗೆ ನಂಬಿಗಸ್ತ ಗೂಢಾಚಾರವಿನ ಪತ್ರವೊಂದು ಬಂದಿದೆ, ಅದನ್ನು ಪ್ರಭುಗಳು ಪರಾಮರಿಸಬೇಕು. ಈ ಪತ್ರ ನಿಮಗೆ ತಲುಪಿದ್ದು ಯಾವಾಗ? ನಮ್ಮ ಆದಿವಾಸಿ ಸೈನಿಕರ ಹತ್ಯೆಯಾದ ವಿಚಾರ ನನಗೆ ತಲುಪುತ್ತಲೇ ಈ ಪತ್ರವೂ ಕೂಡ ನನಗೆ ಸೇರಿತು. ವಜ್ರ, ಈ ಪತ್ರವನ್ನು ಓದಿ ಹೇಳಿ. ಸಾಮ್ರಾಟ್ ಅಶೋಕರ ಸನ್ನಿಧಿಯಲ್ಲಿ ನಿಷ್ಠಾವಂತ ಸೇವಕನ ಸವಿನಯ ವಂದನೆಗಳು. ಕಳಿಂಗದ ದೊರೆ ಮೇಘವಾಹನನು ತನ್ನ ಸೇನೆಯನ್ನು ದೊಡ್ಡದು ಮಾಡಿಕೊಳ್ಳುತ್ತಿದ್ದಾನೆ. ಅವನ ರಾಜಧಾನಿ ದಂತಪುರದಲ್ಲೇ ಇದ್ದುಕೊಂಡು ವಿವರವಾಗಿ ಪರಿಶೀಲಿಸಿ ನಾನು ಈ ಪತ್ರವನ್ನು ಬರೆಯುತ್ತಿದ್ದೇನೆ. 2-3 ತಿಂಗಳುಗಳಿಂದ ಸಹಸ್ರ ಸಂಖ್ಯೆಯಲ್ಲಿ ಸೈನ್ಯಕ್ಕೆ ಯುವಕರನ್ನು ಸೇರಿಸಿಕೊಳ್ಳಲಾಗುತ್ತಿದೆ. ವ್ಯವಸ್ಥಿತ ರೀತಿಯಲ್ಲಿ ಯುದ್ಧ ತಂತ್ರಗಳ ಅಭ್ಯಾಸವನ್ನು ನಡೆಸಲಾಗುತ್ತಿದೆ. ಮೇಘವಾಹನನು ಮಗಧ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡಲೆಂದೇ ಈ ಸಿದ್ಧತೆಗಳನ್ನು ನಡೆಸುತ್ತಿರುವನು ಎಂದು ಅಲ್ಲಿನ ಜನ ಮಾತನಾಡಿಕೊಳ್ಳುತ್ತಿರುವುದನ್ನು ನಾನೇ ಕಿವಿಯಾರ ಕೇಳಿದ್ದೇನೆ. ನನಗೆ ತಿಳಿದ ಸಂಗತಿಗಳನ್ನು ತಮ್ಮ ಮುಂದೆ ನಿವೇದಿಸಿಕೊಂಡಿದ್ದೇನೆ. ಉಳಿದದ್ದು ಪ್ರಭು ಚಿತ್ತ. ದುರಹಂಕಾರದ ಪರಮಾವಧಿ ನೋಡಿದೆಯ ವಜ್ರ, ಕಳಿಂಗದರಸನ ದುಷ್ಕೃತ್ಯವನ್ನು. ಈ ಹಿಂದೆ ಅವರ ಗಡಿಪಡೆಯವರು ನಮ್ಮ ಕಾಡಿನ ಎಲ್ಲ ಪ್ರಾಣಿಗಳನ್ನು ಕೊಂದು ಬರಿದು ಮಾಡಿದರು. ಮೊಘಲ ಸಾಮ್ರಾಜ್ಯದ ಆದಿವಾಸಿ ಪಡೆಯ 50 ಮಂದಿಯನ್ನು ಕೊಲ್ಲುವುದೆಂದರೇನು? ಈಗಲೇ ಅವರನ್ನು ಬಗ್ಗು ಬಡಿದು ಬುದ್ಧಿ ಕಲಿಸದಿದ್ದರೆ ಮತ್ತಷ್ಟು ಹೋಗುತ್ತಾರೆ. ಸಾವಧಾನ ಪ್ರಭು, ಇದೊಂದು ಬಾರಿ ನನ್ನ ಮಾತು ಕೇಳಿ. ದುಡುಕುವುದು ಬೇಡ. ನಮ್ಮ ದೂತರೊಡನೆ ಎಚ್ಚರಿಕೆಯ ನಿರೂಪವನ್ನು ಕಳುಹಿಸೋಣ. ಇದರಿಂದ ಕಳಿಂಗದರಸನು ಎಚ್ಚೆತ್ತುಕೊಂಡು ತನ್ನ ತಪ್ಪಿನ ಅರಿವಾಗಿ ಸೌಜನ್ಯದಿಂದ ರಾಜ್ಯಾಡಳಿತ ನಡೆಸಿಕೊಂಡು ಹೋದರೆ ಸರಿ. ಇಲ್ಲವಾದರೆ ತಮ್ಮ ಆಣತಿಯಂತೆ ಕಳಿಂಗದ ಮೇಲೆ ಯುದ್ಧವನ್ನು ಸಾರೋಣ. ಇದು ನನ್ನ ಅನಿಸಿಕೆ. ಉಳಿದದ್ದು ತಮ್ಮ ಚಿತ್ತ. ಸರಿ ಮಹಾಮಂತ್ರಿ, ಮಂತ್ರಿ ಪರಿಷತ್ತಿನ ಸಲಹೆಗಳಿಗೆ ನನ್ನ ಒಪ್ಪಿಗೆ ಇದೆ. ಕೂಡಲೇ ಕಳಿಂಗದರಸನಿಗೆ ಎಚ್ಚರಿಕೆಯ ಪತ್ರ ಬರೆದು ನಮ್ಮ ದೂತರನ್ನು ಕಳುಹಿಸಿ ಎಲ್ಲ ಬೆಳವಣಿಗೆಯನ್ನು ನೀವೇ ಗಮನಿಸಿ. ಹಾಗೆ ಯುದ್ಧದ ಸಿದ್ಧತೆಗಳು ಜರುಗಲಿ. ಸೇನೆಯನ್ನು ಸಜ್ಜುಗೊಳಿಸಿ ಆಹಾರ ಸಾಮಗ್ರಿ ಆಯುಧಗಳ ಸಂಗ್ರಹದ ಕಡೆಗೆ ಗಮನ ಹರಿಸಿ. ಮಂಡಲಾಧೀಶ್ವರರು, ಸಾಮಂತರು ಚಕ್ರವರ್ತಿಯ ನಿರೂಪವನ್ನು ಕೂಡಲೇ ತಮ್ಮ ರಕ್ಷಣೆಗೆ ಅಗತ್ಯವಿರುವಷ್ಟು ಸೈನ್ಯವನ್ನು ಮಾತ್ರ ಉಳಿಸಿಕೊಂಡು ಮಿಕ್ಕಿದ ಸೇನೆಯನ್ನು ಪಾಟಲಿಪುತ್ರಕ್ಕೆ ಕಳಿಸಬೇಕೆಂದು ನಿರೂಪ ಕಳುಹಿಸಿ. ಗಜದೇವ, ನೀವಿನ್ನು ಹೊರಡಿ. ನಮ್ಮ ಗಡಿಪಡೆಯ ಯೋಧರಿಗೆ ನಮ್ಮ ಎಲ್ಲೆಯಲ್ಲೇ ಸಿಗುವ ಪ್ರಾಣಿಗಳನ್ನು ಮಾತ್ರ ಬೇಟೆಯಾಡಲು ಕಟ್ಟಾಜ್ಞೆ ಮಾಡಿ. ಅಪ್ಪಣೆ ಮಹಾಪ್ರಭು.
ಚಕ್ರವರ್ತಿ ಅಶೋಕ ವಿಗ್ರಹಗೊಂಡಿರಬಹುದು. ಈ ಕೂಡಲೇ ಯುದ್ಧ ಮಾಡುವುದಾಗಿ ದೂತರ ಮೂಲಕ ನಮಗೆ ಸಂದೇಶ ಕಳಿಸಿರಬಹುದು ಅನಿಸುತ್ತಿದೆ. ಅಶೋಕ ವ್ಯಗ್ರಗೊಳ್ಳುವನೆಂದು ನಮ್ಮ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಿದ್ದರೂ ನೋಡಿಕೊಂಡು ಸುಮ್ಮನೆ ಕೂಡಲು ಸಾಧ್ಯವೇ? ಮಹಾಮಂತ್ರಿಗಳೇ, ಗಡಿ ಕಾವಲು ಪಡೆಯ ಯೋಧರ ಹತ್ಯೆ ನನ್ನ ಆದೇಶದಿಂದಲೇ ಆಗಿದೆ ಎಂದು ಮರುಪತ್ರ ಕಳುಹಿಸಿ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸಲೇಬೇಕಲ್ಲವೇ? ನಮ್ಮ ಸೇನಾಪಡೆಯ ಯಾರಾದರೂ ಒಬ್ಬರು ಅವರ ಗಡಿಯನ್ನು ದಾಟಿ ಹೋಗಿದ್ದುಂಟೆ? ಆದರೂ ಅಷ್ಟೊಂದು ಅಮಾಯಕರ ಮಾನವ ಮಹಾಪ್ರಭುಗಳು ಮತ್ತೊಮ್ಮೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬಹುದೆಂಬುದನ್ನು ಮತ್ತೊಮ್ಮೆ ನೆನಪಿಸುವೆ. ಮಹಾಮಂತ್ರಿಗಳೇ, ಆ ಹೊತ್ತು ಅದೇ ಮಾತುಗಳನ್ನು ಆಡಿದಿರಿ, ಮತ್ತದೇ ಮಾತುಗಳನ್ನು ಪುನರಾವರ್ತಿಸಬೇಡಿ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಮಹಾಪ್ರಭುಗಳು ಬಂಧಿಸಬೇಕು, ಮತ್ತೆಂದು ಆ ವಿಚಾರವನ್ನು ಪ್ರಸ್ತಾಪಿಸುವುದಿಲ್ಲ. ತಾವುಗಳಿಗೆ ಒಂದು ವಿಚಾರ. ಸಾಮ್ರಾಟ ಅಶೋಕರು ಈ ನಿರೂಪವನ್ನು ಕಳುಹಿಸಿದ್ದಾರೆ. ಕಳಿಂಗದ ಅರಸು ಮೇಘವಾಹನರಿಗೆ ನಿಮ್ಮ ಸೈನಿಕರು ನಮ್ಮ ಗಡಿ ಕಾವಲು ಪಡೆಯ 50 ಆದಿವಾಸಿ ಯೋಧರನ್ನು ಕೊಂದಿದ್ದಾರೆ. ಬಹುಶಃ ಇದು ತಮ್ಮ ಗಮನಕ್ಕೆ ಬಾರದೆ ನಡೆದಿರಬಹುದಾದ ಮಾರಣ ಹೋಮವೆಂದು ನಾವು ಭಾವಿಸಿರುವೆವು. ಅಥವಾ ತಮ್ಮ ಗಮನಕ್ಕೆ ಬಂದೇ ಆಗಿರುವುದಾದರೆ ಈ ಕೃತ್ಯವನ್ನು ಮಗಧ ಸಾಮ್ರಾಜ್ಯವು ಎಂದಿಗೂ ಸಹಿಸುವುದಿಲ್ಲ. ಇನ್ನು ಮುಂದೆ ಈಗಾಗದಂತೆ ಎಚ್ಚರ ವಹಿಸುವುದು ಇಂತಿ ಚಕ್ರವರ್ತಿ ಅಶೋಕ. ಓಹೋ, ನಮಗೆ ಎಚ್ಚರಿಕೆಯೋ? ಮಹಾಮಂತ್ರಿಗಳೇ, ಸೈನ್ಯ ಸಿದ್ಧವಾಗಲಿ, ನಾವು ಯುದ್ಧಕ್ಕೆ ಸಿದ್ಧರಿದ್ದೇವೆ. ನನಗೆ ಅಶೋಕ ಇದನ್ನೇ ಕಳಿಸುತ್ತಾನೆಂದು ಗೊತ್ತು. ನಾನು ಆಗಲೇ ಹೇಳಲಿಲ್ಲವೇ, ಆ ಗಡಿ ಕಾವಲು ಪಡೆಯ ಯೋಧರ ಹತ್ಯೆ ನನ್ನ ಆದೇಶದಿಂದಲೇ ಆಗಿದೆ ಎಂದು ಮರುಪತ್ರ ಕಳುಹಿಸಿ. ಈಗ ಬಂದಿರುವ ಈ ಇಬ್ಬರು ದೂತರಿಗೆ ಅವರಿಗೆ ಉತ್ತರ ಅವರದೇ ಕುದುರೆಯ ಮೇಲಿನ ಸಾಕ್ಷಿಗಳು ವಿವರಿಸಬೇಕು. ಹುಡುಕು ಮಹಾಕೆಳಕು ಮಹಾಸ್ವಾಮಿ, ಸಂಧಾನ ಪತ್ರ ತಂದ ಇದೂತರಿಗೆ ಯಥೋಚಿತವಾಗಿ ನಮ್ಮ ಉತ್ತರ ಹೇಳಿ ಕಳಿಸುವುದು ಒಳ್ಳೆಯದು. ಮಹಾಮಂತ್ರಿಗಳೇ, ಮತ್ತೆ ಯೋಚಿಸುವ ವಿಚಾರವೇ ಇಲ್ಲ. ನೀವೆಲ್ಲ ನನ್ನ ಆಜ್ಞೆಯನ್ನು ಪಾಲಿಸಿರಿ. ಪ್ರಭು ಚಿತ್ತ, ಆದರೂ ಈ ಅಮಾಯಕರ ಬಗ್ಗೆ ಚಿಂತಿಸುವುದು ಒಳ್ಳೆಯದು ಪ್ರಭು. ಮಹಾಮಂತ್ರಿಗಳೇ, ನಿಮಗೆ ಗೊತ್ತು ತಾನೆ, ಕಾಲಾಂತರದಿಂದಲೂ ಆ ಮೌರ್ಯ ಚಕ್ರವರ್ತಿಗಳಿಗೆ ಈ ಕಳಿಂಗ ರಾಜ್ಯದ ಮೇಲೆ ಒಂದು ಕಣ್ಣಿದ್ದೇ. ದಕ್ಷಿಣದ ಕಿರಣಪುತ್ರದವರೆಗೂ ಹೋಗಿರುವ ಅಶೋಕ ಕಳಿಂಗವನ್ನು ಮುಟ್ಟದೆ ಅದಕ್ಕೂ ಮೊದಲೇ ನಾವು ಸೈನ್ಯ ಸನ್ನದ್ಧರಾಗುವುದು ಒಳ್ಳೆಯದಲ್ಲವೇ ಮಹಾಮಂತ್ರಿಗಳೇ? ನಿಮಾಜ್ಞೆಯಂತೆ ಆಗಲಿ. ನೀವು ನನ್ನ ಆಜ್ಞೆಯನ್ನು ಪಾಲಿಸಲೇಬೇಕು. ಯಾಕೆಂದರೆ ಇದು ರಾಜಾಜ್ಞೆ. ನಡೆಯಲೇಬೇಕು. ವೀರನಾದ ಈ ಅಶೋಕನಿಗೆ ಸೋಲೆಂದರೆ ಹೌದು, ವಿಜಯ ನನ್ನದೇ.
ಧೈರ್ಯವಾಗಿ ಹಿಂದಿರುಗುತ್ತೇನೆ. ಧೈರ್ಯವಾಗಿ ವಿದೇಶ, ನಾನೀಗ ಯುದ್ಧಕ್ಕೆ ಹೊರಟಿರುವುದು ನಿನಗೆ ಅಸಮಾಧಾನವೇ? ಪ್ರಭು, ಪತಿದೇವನಿಗೆ ಏನೆಂದು ಹಾರೈಸಲಿ? ಬುದ್ಧ ದೇವನ ಆಶೀರ್ವಾದ ನಿಮ್ಮ ಮೇಲಿರಲಿ. ಎಚ್ಚರ ತಪ್ಪದಂತೆ ಈ ವಿಶ್ವಚಕ್ರ ನಿಮ್ಮನ್ನು ಜಾಗೃತಗೊಳಿಸುತ್ತಿರಲಿ. ವಿದೇಶ, ನನಗೆ ಗೊತ್ತು, ಈ ಯುದ್ಧ, ನನ್ನ ರಣೋತ್ಸಾಹ ಯಾವುದು ನಿನಗೆ ಇಷ್ಟವಿಲ್ಲವೆಂದು. ಆದರೆ ನನ್ನ ಖಡ್ಗ ವೈರಿಗಳ ವೃಂದಕ್ಕಾಗಿ ಹಾದುರಿಯುತ್ತಿದೆ. ಸಿಕ್ಕವರನ್ನು ಕೊಲ್ಲಲು ಹವಣಿಸುತ್ತಿದೆ. ನನ್ನ ಮಾತು ಯಾವುದು? ಆದರೆ ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳುವ, ಅವರ ಮನದಿಂಗಿತವನ್ನು ತಿಳಿದುಕೊಳ್ಳುವ ನಾಯಕ ಮಾತ್ರ ಎಲ್ಲಾ ಅಸಹಾಯಕ ಜನತೆಯ ಚಕ್ರವರ್ತಿ ಆಗಬಲ್ಲೆನೆಂಬುದು ನಿಷ್ಠುರ ಸತ್ಯ. ಏನು ಹೇಳ ಹೊರಟಿರುವ ವಿದೇಶ? ಹೇಳಿ ಸ್ವಾಮಿ, ಕಳಿಂಗ ದೇಶದ ಮೇಲೆ ನೀವು ಹೂಡಿರುವ ಈ ಯುದ್ಧದ ಪರಿಣಾಮವೆಂದರೆ ಅಸಂಖ್ಯಾತ ಸಾಮಾನ್ಯರ ಮಾರಣ ಹೋಮ. ಅದರಿಂದ ಬರುವುದಾದರೂ ಏನು? ಕೃತಕೃತ್ಯವೇ ಅಥವಾ ಆಕ್ರಮಣದ ಆನಂದವೇ? ಅಂತಹ ಆನಂದ ನಿಮ್ಮದಾಗಬೇಕೆ? ವಿದೇಶ, ಈ ನಿನ್ನ ಮಾತುಗಳಿಗೆ ಇದು ಸಂದರ್ಭವಲ್ಲ. ಅರಿವೆಂಬುದು ಮೂಡಲು ಮತ್ತೊಬ್ಬರು ತೋರುವ ಪಥ ಮಿತಿಗಳ ಮೇಲೆ ನಿಂತಿರುವುದಿಲ್ಲ. ರಣೋತ್ಸಾಹ ಮೇಲೆ ಮೀರಿ ಎಲ್ಲವನ್ನು ಕೊಚ್ಚಿ ಬಿಡಬೇಕೆಂಬ ಸಂಕಲ್ಪದಲ್ಲಿರುವಾಗ ಇಂತಹ ಮಾತುಗಳು. ಪ್ರಭು, ರಣೋತ್ಸಾಹದಲ್ಲಿ ನೀವು ಮೈಮರೆತಿರುವಿರಿ. ಆ ಮರವಿನೊಳಗಿನ ಅರಿವನ್ನು ತೆರೆದು ನೋಡಿ. ಆ ಸೇಡಿನ ಕತ್ತಲಿಂದ ಹೊರಬರಲಾಗುವುದೇ ಪ್ರಯತ್ನಿಸಿ. ನಿಮ್ಮ ಕಣ್ಣ ಗಾಯಗಳು ಆ ಅರಿವಿನ ಪ್ರವಾಹ ತೊಡೆದು ಬಿಟ್ಟರೆ ನಿಜವಾಗಿಯೂ ನಾನು ಯಥಾರ್ಥಳಾದಂದೆನಿಸಿ. ವಿದೇಶ, ಸಾಕು ಮಾಡು ನಿನ್ನ ಪ್ರಲಾಪವನ್ನು. ನನ್ನ ಎಲ್ಲ ಉತ್ಸಾಹವನ್ನು ಹುಡುಗೆಯಬೇಡ. ಈ ಸಮಯದಲ್ಲಿ ಆಡುವ ನಿನ್ನ ಮಾತುಗಳಿಗೆ ಅರ್ಥವಿದೆ. ಹೌದು ಸಾಮ್ರಾಟವೇ, ಆಡುವ ಮಾತುಗಳು ರುಚಿಸಿದರೆ 100 ಅರ್ಥಗಳುಂಟು. ರುಚಿಸದಿದ್ದರೆ ಹಲವು ಸುಳ್ಳುಗಳಾಗಿ ಗೋಚರಿಸುತ್ತವೆ. ನಿಜವಾಗಿ ಹೇಳಬೇಕೆಂದರೆ ಸತ್ಯವನ್ನು ಮುಚ್ಚಿ ಹಾಕಿರುವ ನಿಜದ ಹಾದಿ ತೆರೆದುಕೊಳ್ಳಲಿ. ನಿನ್ನ ತರ್ಕದ ಮಾತುಗಳನ್ನು ನಿಲ್ಲಿಸುವ ವಿದೇಶ. ನಾನು ನಿರ್ಧರಿಸಿ ಆಗಿದೆ. ರಣದೊಂದಿಗೆಯ ಜೇಂಕಾರದಲ್ಲಿ ನಾನು ಮೈಮರೆತಿರುವೆ. ಈ ನನ್ನ ತೋಳುಗಳು ರಣಚಂಡಿಗೆ ವೈರಿ ವೃಂದಗಳ ಕಾಣಿಕೆ ಒಪ್ಪಿಸಲು ಹಾತೊರೆಯುತ್ತಿದೆ. ನೀವು ಆಗ ತಾನೇ ತಾಯ ಗರ್ಭದಿಂದ ಹೊರಬಂದ ಮಗುವಿನಂತಿರುವೆಂದು ನನ್ನ ಮನದ ಮಾತುಗಳನ್ನು ನಿಮ್ಮ ಮುಂದೆ. ಅಹಂಗಳು ಹುಟ್ಟುವ ಮುಂದಿನ ಜಗತ್ತನ್ನು ಕಾಣಬಲ್ಲಿದೆಂದು ಭಾವಿಸಿದೆ. ಅದರಾಚೆ ನೀವು ಹೊರಟು ಹೋಗಿರುವುದು. ಕಳೆದಿರುವ ಆಯಸ್ಸಿನ ಅಹಂಕಾರ ಪ್ರತಿಷ್ಠೆಯ ಮುಖಗಳನ್ನು ಅರ್ಥ ಮಾಡಿಕೊಳ್ಳಿ. ಯಾವುದು ಮುಖ್ಯ, ಯಾವುದರಿಂದ ನಿಮ್ಮ ಚೈತನ್ಯ ಕೂಡಿರುತ್ತದೆ, ಯಾವುದರಿಂದ ನಿಮ್ಮ ತಲ್ಲಣಗಳು ತಣ್ಣಗಾಗುತ್ತವೆ ಇತ್ಯಾದಿಗಳನ್ನು ಸಾಧ್ಯವಾದರೆ ಯೋಚಿಸಿ ನೋಡಿ. ಬಹುಶಃ ಇಷ್ಟೇ ನನಗೆ ಒಂದು. ವಿದೇಶ, ಈಗ ಮೇಘವಾಹನನ ಕೃತ್ಯಗಳು ನನ್ನೊಳಗೆ ದ್ವೇಷದ ಅಗ್ನಿಕುಂಡವನ್ನೇ ನಿರ್ಮಿಸಿವೆ. ನಿನ್ನ ಸಾಂತ್ವನದ ಸಾಗರವನ್ನೇ ನನ್ನೊಳಗಿನ ಬೆಂಕಿಗೆ ಸುರಿದರು. ಅದು ನನ್ನುವುದು. ನಾನು ಜನರ ಸೇವಕ. ಚಕ್ರವರ್ತಿಯಾದವನು ಕೆಲವೊಮ್ಮೆ ಮಾತ್ರ ಜನಗಳ ಪ್ರತ್ಯಕ್ಷ ದೈವ. ಜನರ ಸಂತೋಷಕ್ಕಾಗಿಯೇ ಅಧಿಕಾರ ಸಂಪತ್ತು ಲಭ್ಯವಾಗಿರುತ್ತದೆ. ಚಕ್ರವರ್ತಿ ಕೇವಲ ಜನರ ಅನ್ನಪಟ್ಟಿಗೆ ಮಾತ್ರ ಹೊಣೆಗಾರನಾಗಿರುವುದಿಲ್ಲ, ಅವರ ರಕ್ಷಣೆಯ ಜವಾಬ್ದಾರಿ ಕೂಡ ಇರುತ್ತದೆ. ನಿಜ ಹೇಳುವುದಾದರೆ ಇದು ರಾಜಧರ್ಮ. ಅದೇ ನನ್ನ ಧರ್ಮ ಕೂಡ. ಯಾವುದು ಧರ್ಮ? ಪ್ರಕೃತಿ ತನ್ನ ಅವಲಂಬನೆಯ ಸೂತ್ರಕ್ಕೆ ಕಾರ್ಯಕಾರಣ ಸಂಬಂಧ ನಿಯಮಗಳಿಗೆ ಬದ್ಧವಾಗಿ ಆ ಮೂಲಕ ನಡೆಯುವ ಸತ್ಯಾನ್ವೇಷಣೆಯೇ ಧರ್ಮ. ಯಾವುದೇ ಧರ್ಮಾಚರಣೆಗೆ ಮುನ್ನ ಮೊದಲು ಸತ್ಯವೇನೆಂದು ಅರಿಯುವುದು ಅವಶ್ಯ. ಕಗ್ಗಂಟುಗಳಿಂದ ಕೂಡಿದ ಬದುಕಿನ ರಹಸ್ಯಗಳೇನೆಂದು ಮೊದಲು ಅರಿಯಬೇಕು. ನಮ್ಮ ದುಃಖ ಕ್ಲೇಶಗಳಿಗೆ ಉಪಶಮನದ ಅರಿವಿರಬೇಕು. ಸಾಕು ಮಾಡದೇವಿ ನಿನ್ನ ಧರ್ಮೋಪದೇಶದ ಕಗ್ಗವನ್ನು. ಈಗ ಅದನ್ನೆಲ್ಲ ಕೇಳುವ ವ್ಯವಧಾನದಲ್ಲಿ ನನ್ನ ಮನಸ್ಸಿಲ್ಲ. ರಾಜಧರ್ಮ ಪಾಲನೆಯ ಹೊರತಾಗಿ ನನಗೆ ಬೇರೇನು ರುಚಿಸದು. ಪ್ರಭು, ಚಿಕ್ಕ ಚಿಕ್ಕ ಪ್ರಶ್ನೆಗಳು ಪರ್ವತದಂತೆ, ನದಿಗಳಂತೆ, ಮಂಜಿನಂತಾಗಿ ಕೊನೆಗೆ ಪ್ರಶ್ನೆಯೇ ಇಲ್ಲವೆನಿಸಿ ಬಿಡುತ್ತದೆ. ಸುಳ್ಳು ನಿಜದಂತೆ, ನಿಜ ಸುಳ್ಳಿನಂತೆ ಗೋಚರಿಸುತ್ತದೆ.
ವಿದಿಶ, ನಿನ್ನಿಂದ ನಿರೀಕ್ಷಿಸಿದ ಮಾತುಗಳೇ ಹೊರಬಂದಿದೆ. ಅದಾಗಲೇ ನಾನು ಹಿಂದಿರುಗಲಾರದಷ್ಟು ದೂರದ ದಾರಿಯನ್ನು ಕ್ರಮಿಸಿಬಿಟ್ಟಿದೆ. ನನ್ನ ಅರಿವಿಗೆ ಬಂದಷ್ಟನ್ನು ನಿಮ್ಮಲ್ಲಿ ಅರಿಕೆ ಮಾಡಿಕೊಂಡಿರಬೇಕು. ಅಂತಿಮವಾಗಿ ನಿರ್ಧಾರ ನಿಮ್ಮದೇ ತಾನೇ? ಪರಾಕ್ರಮ, ಅಭಿಮಾನ, ದೇಶಪ್ರೇಮಗಳನ್ನು ಜಗತ್ತಿಗೆ ನಿರೂಪಿಸುವ ಸಮಯ ಇದೀಗ ಬಂದಿದೆ. ಶಾಂತಿ ಪ್ರಿಯರಾದ ನಮ್ಮ ನೆಮ್ಮದಿಗೆ ಭಂಗ ಬಂದಿದೆ. ಕಳಿಂಗದ ದೊರೆ ಗಡಿಯಲ್ಲಿ ನಮ್ಮ ಅನೇಕ ಅಮಾಯಕ ಸೈನಿಕರನ್ನು ಕೊಂದಿದ್ದಾನೆ. ನಮ್ಮ ಕಾಡಿನ ಜಿಂಕೆ ನವಿಲುಗಳನ್ನು ಕಳ್ಳತನದಿಂದ ಸಾಗಿಸಿದ್ದಾನೆ. ಸಾರದೆಂಬಂತೆ ನಮ್ಮಿಂದ ಪತ್ರ ತೆಗೆದುಕೊಂಡು ಹೋದ ದೂತರನ್ನು ವಧಿಸಿದ್ದಾನೆ. ಕಳಿಂಗದ ಸೈನಿಕರ ವಧೆಯ ಮೂಲಕ ನಾವು ಸೇಡು ತೀರಿಸಿಕೊಳ್ಳೋಣ. ನಮ್ಮ ಭೂಭಾಗ ಕಬಳಿಸಲು ಬಹುದಿನಗಳಿಂದಲೂ ಸಂಚು ಮಾಡುತ್ತಿರುವ ಆ ಕಳಿಂಗದ ದೊರೆಯ ಹಂಚಿಕೆಯನ್ನು ವಿಫಲಗೊಳಿಸೋಣ. ಶತ್ರುಗಳಿಗೆ ನಮ್ಮ ಖಡ್ಗಗಳು, ಬಿಲ್ಲುಬಾಣಗಳು, ಬಲ್ಲಗಳು ಉತ್ತರ ಹೇಳಲಿ. ಹೇಳಿ, ದೇಹದಲ್ಲಿ ಜೀವವಿರುವವರೆಗೂ ನಾಡಿಗಾಗಿ ಹೋರಾಡುತ್ತೀರಾ ಎಂದು ಕೊಟ್ಟು ಜೀವ ಭಯದಿಂದ ಓಡಿ ಹೋಗುವ ಹೇಳಿಗಳು ಯಾರು ಇಲ್ಲವೇ? ಏಕೆ ಬಂದರು ಇಂಥ ಸಮಯದಲ್ಲಿ? ಉಪಗುಪ್ತರು ಬರಬಾರದಿತ್ತು. ಈ ಉಪಗುಪ್ತರೊಂದಿಗೆ ಮಾತಿಗಿಡಿದರೆ ನನ್ನ ಮನೋಸ್ಥೈರ್ಯವನ್ನು ಕರಕಿ ಬಿಡಬಹುದು. ಏನೇ ಆಗಲಿ, ನನ್ನ ನಿರ್ಧಾರದಿಂದ ನಾನು ವಿಚಲಿತನಾಗಲಾರೆ. ಈ ಸಮಯದಲ್ಲಿ ಬಂದಿದ್ದು ಚಕ್ರವರ್ತಿಗಳಿಗೆ ಸಹಿಸಲಿಲ್ಲವೇ? ಹಾಗೇನಿಲ್ಲ. ಆದರೆ ಈಗ ಮಾತನಾಡಿ ಸಮಯ ಕಳೆಯಲು ಸಾಧ್ಯವಿಲ್ಲ. ಹಾಗೆಂದು ತಮ್ಮನ್ನು ಮಾತನಾಡಿಸದೆ ಹಾಗೆ ಸುಮ್ಮನೆ ಕಳುಹಿಸುವುದು ಸಾಧ್ಯವಿಲ್ಲ. ಪೂಜ್ಯರೇ, ತಾವು ಬಂದ ವಿಚಾರವನ್ನು ಬೇಗ ಹೇಳಿದರೆ ಒಳ್ಳೆಯದು. ಸೈನ್ಯ ಸಜ್ಜಾಗಿ ನಿಂತಿದೆ. ನಾನು ಕೆಲವು ದಿನಗಳಿಂದ ಆಶ್ರಮದಲ್ಲಿರಲಿಲ್ಲ. ಬಂದ ಕೂಡಲೇ ನೀವು ಕಳಿಂಗದ ಮೇಲೆ ಯುದ್ಧ ಘೋಷಿಸಿರುವ ವಿಷಯ ತಿಳಿದು ಮನಸ್ಸಿಗೆ ಆಘಾತವಾಗಿದೆ. ನಾನು ಕೇಳಿರುವ ಸುದ್ದಿ ಸುಳ್ಳಾಗಬಾರದು ಎಂದು ಹಾರೈಸುತ್ತಲೇ ಬಂದೆ. ಆದರೆ ಇದು ನಿಜವೆಂದು ತಿಳಿದ ಮೇಲೆ ಮನಸ್ಸಿಗೆ ತುಂಬಾ ನೋವಾಗಿದೆ. ಸಾಕ್ಷಾತ್ ಬುದ್ಧ ದೇವನೇ ಆಯುಧಪಾಣಿಯಾಗಿ ಯುದ್ಧಕ್ಕೆ ಹೊರಟು ನಿಂತಷ್ಟೇ ಅಸಂಗತವಾಗಿ ಕಾಣುತ್ತಿದೆ ನಿಮ್ಮ ವರ್ತನೆ. ಪೂಜ್ಯರೇ, ಮೊದಲನೆಯದಾಗಿ ನಾನು ಬುದ್ಧ ದೇವನೇ. ಎರಡನೆಯದು ನಾನು ವಿರಕ್ತನು. ಮೂರನೆಯದು ನಾನೊಬ್ಬ ಚಕ್ರವರ್ತಿ. ಹಾಗೆ ಬೌದ್ಧ ಧರ್ಮಾವಲಂಬಿಯೂ ಅಲ್ಲ. ವೈಯಕ್ತಿಕ ಹಿತಾಸಕ್ತಿಗಿಂತ
ನನಗೆ ರಾಜಧರ್ಮ ಮುಖ್ಯವಾದುದು. ಧರ್ಮದ ಬಗ್ಗೆ ಮಾತನಾಡುತ್ತಿರುವ ಚಕ್ರವರ್ತಿ, ಧರ್ಮವನ್ನೇಕೆ ಭಾಗ ಮಾಡುತ್ತಿರುವೆ? ಗಾಳಿಯನ್ನು ಭಾಗ ಮಾಡಿ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಎಂದು ಕೊಡಲು ಸಾಧ್ಯವೇ? ಧರ್ಮ ಗಾಳಿಯಂತೆ, ಸೂರ್ಯ ಚಂದ್ರರಂತೆ, ಆಕಾಶ ಭೂಮಿಯಂತೆ. ಅದು ಎಲ್ಲರದು. ನಿಜವಾದ ಧರ್ಮ ಮಾನವ ಧರ್ಮ. ಅದು ಎಲ್ಲ ಮಾನವರದು. ಯಾರೇ ಆದರೂ ತಮ್ಮ ರಕ್ಷಣೆಯ ಕುರಿತು ಮೊದಲು ಯೋಚಿಸಬೇಕಾಗುತ್ತದೆ ಪೂಜ್ಯರೇ. ತಾನು, ತನ್ನದು, ತನ್ನವರು ಇವುಗಳ ಯೋಗಕ್ಷೇಮ ಮೊದಲದ್ದು. ಅವೇ ಅಪಾಯಕ್ಕೆ ಸಿಲುಕಿದಾಗ ಅಂಥ ಸಮಯದಲ್ಲಿ ಧರ್ಮ ಜಿಜ್ಞಾಸೆ ಮಾಡುತ್ತಾ ಕೂಡಬಹುದೇ? ಅಂದರೆ ಮನುಷ್ಯ ಸುಖವಾಗಿ ಉಂಡು ತಿಂದು ಬದುಕಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲದಿರುವಾಗ ಧರ್ಮದ ಜಿಜ್ಞಾಸೆ ಮಾಡಬೇಕು. ಉಳಿದಂತೆ ಅದನ್ನು ಮರೆತರೂ ಚಿಂತೆ ಇಲ್ಲ ಎಂಬುದು ನಿಮ್ಮ ಮಾತಿನ ಅರ್ಥವೇ ಚಕ್ರವರ್ತಿ? ಹಾಗಲ್ಲ ಪೂಜ್ಯರೇ. ಪ್ರಾಣವೇ ಅಪಾಯಕ್ಕೆ ಸಿಲುಕಿರುವಾಗ ಧರ್ಮವನ್ನು ಪಾಲಿಸುವ ವ್ಯಕ್ತಿಯ ಅಸ್ತಿತ್ವವೇ ಇರುವುದಿಲ್ಲ. ಧರ್ಮದ ಹೆಸರಿನಲ್ಲಿ ಕರ್ತವ್ಯ ವಿಮುಖನಾಗಲು ಸಾಧ್ಯವಿಲ್ಲ, ಅಲ್ಲವೇ ಪೂಜ್ಯರೇ? ಆದರೆ ನೀವು ಈ ಯುದ್ಧವನ್ನು ಸಮರ್ಥಿಸಿಕೊಳ್ಳುತ್ತಿದ್ದೀರಿ. ಇಬ್ಬರು ರಾಜರ ದ್ವೇಷಕ್ಕಾಗಿ ಅಸಂಖ್ಯಾತ ನಿರಪರಾಧಿಗಳ ವಧೆ ಮಾಡಲು ಹೊರಟಿದ್ದೀರಿ. ಈ ನಿರ್ಧಾರದಿಂದ ನೀವು ಕದಲಬಾರದೆಂದು ಮೊದಲೇ ತೀರ್ಮಾನಿಸಿಕೊಂಡಿದ್ದೀರಾ? ನಿರಪರಾಧಿಗಳ ವಧೆಗೆ ಹೊರಟಿಲ್ಲ ಪೂಜ್ಯರೇ. ಪ್ರಜೆಗಳ ಸುಖ ದುಃಖದ ಹೊಣೆ ಹೊತ್ತ ರಾಜಧರ್ಮ ಪರಿಪಾಲನೆಗಾಗಿ ಹೊರಟಿದ್ದೇನೆ. ನನ್ನ ಸ್ವಾರ್ಥ ಇದರಲ್ಲಿ ಕಿಂಚಿತ್ತೂ ಇಲ್ಲ. ಪ್ರಜೆಗಳನ್ನು, ನಾಡನ್ನು ರಕ್ಷಿಸುವ ಸಲುವಾಗಿ ನಾನು ಈ ಯುದ್ಧಕ್ಕೆ ಹೊರಟಿದ್ದೇನೆ. ಶತ್ರುಗಳು ಕಾಲು ಕೆರೆದು ಯುದ್ಧಕ್ಕೆ ಸಿದ್ಧರಿರುವಾಗ ಅದನ್ನು ಭ್ರಾಂತಿ ಎಂದು ತಿಳಿದು ತಪ್ಪಗಿರಲು ಸಾಧ್ಯವೇ? ನೀವು ತಪ್ಪು ಮಾಡುತ್ತಿದ್ದೀರಿ ಎಂದು ನಿಮಗೆ ಅನಿಸುತ್ತಿಲ್ಲವೇ? ಇಲ್ಲ ಪೂಜ್ಯರೇ, ಖಂಡಿತವಾಗಿಯೂ ನಾವು ತಪ್ಪು ಮಾಡುತ್ತಿಲ್ಲ. ಆ ಕಳಿಂಗದ ರಾಜ ಮಾಡುತ್ತಿರುವ ತಪ್ಪನ್ನು ತಿದ್ದಿ ಬುದ್ಧಿ ಹೇಳಲು ಹೊರಟಿದ್ದೇವೆ. ಕೋಟಿ ತಪ್ಪುಗಳಾದರೂ ಅವೆಲ್ಲವೂ ಸರಿ ಎಂದು ಸಮರ್ಥಿಸಿಕೊಳ್ಳಲು ಅದಕ್ಕಿಂತ 10 ಪಟ್ಟು ನೆವಗಳಿರುತ್ತವೆ. ತಪ್ಪನ್ನು ತಪ್ಪು ಎಂದು ತಿಳಿದುಕೊಳ್ಳಲು, ಅದನ್ನು ತಿದ್ದಿಕೊಳ್ಳಲು ತೆರೆದ ಮನಸ್ಸು ಬೇಕು, ನಿಷ್ಕಳಂಕ ಹೃದಯ ಬೇಕು. ಅಂಥ ಮನಸ್ಸು ಹೃದಯ ತಮ್ಮಲ್ಲಿದೆ ಎಂದು ಭಾವಿಸಿ ಬಂದಿದ್ದು ನನಗೆ ನಿರರ್ಥಕವೆನಿಸುತ್ತಿದೆ. ಯೋಚಿಸಿ ನೋಡಿ ಚಕ್ರವರ್ತಿ, ನಿಮ್ಮ ನಾಡಿನ ಪ್ರಜೆಗಳ ಹಿತಕ್ಕಾಗಿ ಇನ್ನೊಂದು ನಾಡಿನ ಪ್ರಜೆಗಳ ವಧೆ ಮಾಡುವುದು ಯಾವ ನ್ಯಾಯ? ಯುದ್ಧ ಧೀರರ ವೃತ್ತಿಯಲ್ಲವೇ ಪೂಜ್ಯ? ಅಂದರೆ ಯುದ್ಧ ಮಾಡಿದವರು ಹೇಳಿದರೆ, ಸಂದರ್ಭ ಬಂದಾಗ ಯುದ್ಧಕ್ಕೆ ಹಿಂಜರಿಯುವವರು ಹೇಳಿ. ಯುದ್ಧ ಬಂದ ಮೇಲೆ ಅದು ಯಾರ ಪ್ರಾಣವು? ಚಕ್ರವರ್ತಿಯ ಪ್ರಾಣವೇ ಆದರೂ ಅಪಾಯಕ್ಕೊಳಗಾಗುವುದಿಲ್ಲ ಎಂದು ಹೇಳುವಂತಿಲ್ಲ. ಸುಮ್ಮನೆ ನಿಮ್ಮ ಸೈನಿಕರನ್ನು ಬಲಿ ಕೊಡಬೇಡಿ ಚಕ್ರವರ್ತಿ. ನಿಮ್ಮ ಪ್ರತಿಷ್ಠೆಗಾಗಿ ಜನರ ಪ್ರಾಣಗಳೊಂದಿಗೆ ಆಟವಾಡಬೇಡಿ. ಇದರಲ್ಲಿ ನನ್ನ ವೈಯಕ್ತಿಕ ಪ್ರತಿಷ್ಠೆಗಿಂತ ನಾಡಿನ ಪ್ರತಿಷ್ಠೆ ಅಡಗಿದೆ ಪೂಜ್ಯರೇ. ಈ ನಾಡನ್ನು ರಕ್ಷಿಸುವ ಸಲುವಾಗಿ ಪ್ರಾಣತ್ಯಾಗ ಮಾಡುವುದು ಮಹಾಪುಣ್ಯದ ಕಾರ್ಯ. ಗೆದ್ದರೆ ಗೌರವ, ಸತ್ತರೆ ವೀರ ಸ್ವರ್ಗ. ಚಕ್ರವರ್ತಿ, ಸುಡುವ ಬಿಸಿಲಿನ ಬೇಗೆಯು ಋತುಮಾನಗಳಲ್ಲಿ ಒಂದಾಗಿ ಬರುತ್ತದೆ. ಶಾಂತಿಯ ತಂಪು ನೀಡುವ ಮಳೆಗಾಲಕ್ಕಾಗಿ ಕಾಯುತ್ತೇನೆ. ಒಂದು ಮಾತು ನೆನಪಿರಲಿ, ಬುದ್ಧನಿಗೆ ಶರಣಾಗಿ, ಧರ್ಮಕ್ಕೆ ಶರಣಾಗಿ.
ಏಕೆ ಹೋಗಿದೆ? ಇನ್ನೂ ನಿದ್ರೆ ಬರಲಿಲ್ಲ? ಇಲ್ಲ ಪ್ರಭು, ಬಹುಶಃ ನನಗೆ ನಿದ್ರೆ ಬರುವುದೇ ಇಲ್ಲ. ಯುದ್ಧ ಮುಗಿದು ನೀವು ಜಯಶಾಲಿಗಳಾಗಿ ರಾಜಧಾನಿಯನ್ನು ಸೇರುವವರೆಗೂ ನನಗೆ ನಿದ್ರೆ ಬಾರದಿದ್ದರೆ ಒಳ್ಳೆಯದು. ನುಡಿಸದೆ ಕೊಳಲನ್ನು ಕೈಯಲ್ಲಿ ಹಿಡಿದು ಸುಮ್ಮನೆ ಕುಳಿತಿರುವೆ. ಪ್ರಭು, ನಾನೀಗ ಕೊಳಲು ನುಡಿಸಿದರೆ ಸುಂದರ ಹಾಗೂ ಕೋಮಲವಾದ ಮಲ್ಲಿಗೆಯ ಹೂವನ್ನು ರಕ್ತದಲ್ಲಿ ಅದ್ದಿದಂತಾಗುವುದೇನೋ ಅನಿಸುತ್ತಿದೆ. ಬೆಳಗಾದ ಕೂಡಲೇ ಸಂಭವಿಸುವ ಯುದ್ಧ ರಂಗದಲ್ಲಿ ಆಯುಧಗಳ ಘಣತ್ಕಾರ ತುಂಬಬೇಕಾದ ಸನ್ನಿವೇಶದಲ್ಲಿ ಈ ಕೊಳಲದಲ್ಲಿ ವಿಹಿತವಾಗುವುದೇ ಎಂದು ಸುಮ್ಮನಿದ್ದೇನೆ. ಅನುಮಾನಿಸದೆ ನುಡಿಸುವುದಿಲ್ಲ. ಈ ನನ್ನ ಮನಸ್ಸು ನಿನ್ನ ಕೊಳಲ ದನಿಯನ್ನು ಕೇಳಿ ಸ್ಫೂರ್ತಿಗೊಳ್ಳದು. ಆಗಲಿ ಪ್ರಭು, ನಿಮ್ಮ ಮನಸ್ಸಿಗೆ ಸಮಾಧಾನವಾಗುವಂತಿದ್ದರೆ ನಾನೇಕೆ ಬೇಡವೆನ್ನಲಿ? ಪ್ರಭು, ಈ ದಿನ ಪೂರ್ಣ ವಿಶ್ರಾಂತಿ ಪಡೆಯುವುದು ಒಳ್ಳೆಯದು. ನಾಳೆ ಯುದ್ಧ ಮಾಡಬಹುದು. ಇಲ್ಲ ಸೇನಾಧಿಪತಿ, ಅಂಥ ನೋವೇನು? ಗಾಯ ಆಳವಾಗಿ ಆಗಿದೆ. ನೋವು ಹೊರಗಳಿಸಿ ಹಿಂಸೆ ಆಗಬಹುದು. ಸಾಕು ಸೇನಾಧಿಪತಿಗಳೇ, ಸಾಕು. ಈಗಾಗಲೇ ಕುಗ್ಗಿ ಹೋಗಿರುವ ನನ್ನನ್ನು ಮತ್ತಷ್ಟು ಸಣ್ಣವರನ್ನಾಗಿಸಬೇಡಿ. ಆತ್ಮನಿಂದಲೇ ತರವಾದ ಪ್ರಭು, ಸ್ವಲ್ಪ ಆಹಾರ ಸೇವಿಸಿ ವಿಶ್ರಾಂತಿ ಪಡೆಯಿರಿ. ಇಲ್ಲ ಸೇನಾಧಿಪತಿಗಳೇ, ಇಂದು ನನಗೆ ಊಟ ವಿಶ್ರಾಂತಿ ಏನು ಬೇಡ. ನಿಮ್ಮ ಆಟ ಸಂತೋಷ ತರುವುದಿಲ್ಲ ಪ್ರಭು. ಇಂದಿನ ಸೂರ್ಯಾಸ್ತಕ್ಕೂ ಮೊದಲೇ ಆ ಮೇಘವಾಹನನನ್ನು ಕೊಲ್ಲಬೇಕು. ಇಲ್ಲವೇ ಆ ಪ್ರಯತ್ನದಲ್ಲಿ ನಾನೇ ಸಾಯಬೇಕು. ಇಲ್ಲ ಪ್ರಭು, ಈಗ ನಮಗೆ ಆಹಾರ ಮತ್ತು ವಿಶ್ರಾಂತಿಯ ಅವಶ್ಯಕತೆ ಇದೆ. ಸಾಧ್ಯವಿಲ್ಲ. ನನ್ನ ದುಃಖದ ಬೆಂಕಿ ಕ್ರೋಧಾಗ್ನಿಯಾಗಿ ಪ್ರಜ್ವಲಿಸುತ್ತಿರಲಿ. ಅದರ ಜ್ವಾಲೆಯಲ್ಲಿ ಆ ಶತ್ರುಗಳ ಸೇನೆ ಪತಂಗಗಳಂತೆ ಸುಟ್ಟು ಬೀಳಬೇಕು.
ನೀವು ಹೊರಡಿ. ನನ್ನ ರೋಷ ಕಿಂಚಿತ್ತು ಕಡಿಮೆಯಾಗದಂತೆ ನಾನು ನೋಡಿಕೊಳ್ಳಬೇಕು. ನನ್ನ ಪ್ರಾಣ ಸುಖ, ನನ್ನ ಆತ್ಮಬಂಧು, ಈ ಅಶೋಕನ ಜೀವದ ಗೆಳೆಯ ಗೊತ್ತಿಲ್ಲ, ಇನ್ನೆಲ್ಲೋ ಕಳೆದು ಹೋಗಿದ್ದಾನೆ. ಅವನಿರುವ ತಾವ ನೀವೇನಾದ್ರೂ ಬಲ್ಲಿರ? ಈ ಕೊಳಲು ನಿಮಗೆಲ್ಲಿದೆ? ಈ ಕೊಳಲು ಹೌದು, ಇದು ನನ್ನ ಪ್ರಾಣ ಸುಖ ವಜ್ರ ಓದುತ್ತಿದ್ದ ಕೊಳಲು. ನಿಮಗೆಲ್ಲಿದೆ? ಚಕ್ರವರ್ತಿ, ಈ ಕೊಳಲು ಸಾವಿನ ಅರಮನೆಯ ಕದ ತಟ್ಟುತ್ತಿದ್ದ ವೀರನೊಬ್ಬನ ಕೈಯಲ್ಲಿತ್ತು. ಇನ್ನೂ ಜೀವದುಸಿರು ತುಂಬಿಕೊಂಡಿದ್ದ ಆತನನ್ನು ಉಪಚರಿಸಲೆಂದು ಓಡೋಡಿ ಹೋದ. ಅತ್ಯಂತ ನಿರುಮ್ಮಳವಾದ ಆನಂದದ ನಗೆಯೊಂದನ್ನು ಬೀರಿ ಈ ಕೊಳಲು ನನ್ನ ಕೈಯಲ್ಲಿಟ್ಟು ಕೊನೆ ಉಸಿರೆಳೆದ. ಗೆಳೆಯ ವಜ್ರ, ನೀನು ಬರೀ ನೆನಪಾದೆ.
ಕೊಂದುಕೊಂಡೆ ನೊಂದೆ ಬೆಂದೆ ಕೊಂದುಕೊಂಡೆ ನನ್ನನೇ ಆಭರಣಿ ನೊಂದೆ ಬೆಂದೆ ಕೊಂದುಕೊಂಡೆ ನನ್ನನೇ ನಾಭವದಲ್ಲಿ ನನ್ನನೇ ನಾಭವದಲ್ಲಿ ನನ್ನನೇ ದುಃಖದ ಗಾಯವ ಮತ್ತೆ ಮತ್ತೆ ಚುಚ್ಚಿ ನೆತ್ತರು ಬಸಿಯುವ ನೆನಪು. ಗೆಳೆಯ, ದಿನ ಕಳೆದಿದೆ, ಹಕ್ಕಿಗಳು ಹಾಡುತ್ತಿಲ್ಲ, ಹಾಡಿ ಸುಸ್ತಾಗಿ ಸುಮ್ಮನಾಗಿ ಬಿಟ್ಟಿದೆ. ಭೂಮಿಯಲ್ಲಿ ನಿದ್ರೆಯಲ್ಲಿ ಸುತ್ತಿಟ್ಟು ಹೋಗಿಬಿಟ್ಟೆಯ. ಬೆಳಕ ಮೇಲೆ ಮುಸುಕಿರುವ ಕತ್ತಲೆಯ ಚಾದರವ ಸರಿಸಿ ಬಾ ಕಳೆಯ. ದುಃಖದ ದಾವಾಲಿನ ನನ್ನನ್ನು ಬೇಯಿಸಿದೆ, ತಂಪಾಗಿಸುವ. ಯಾರೆಂದು ತಿಳಿಸುವುದು? ನೆಗ್ರೋಧ ಮರದಲ್ಲಿ ಜನಿಸಿದ ನನಗೆ ನನ್ನ ತಾಯಿ ನೆಗ್ರೋಧ ಎಂದು ಹೆಸರಿಟ್ಟಳಂತೆ. ಅದು ನನ್ನ ಪೂರ್ವಾಶ್ರಮದ ಹೆಸರು. ಈಗ ನನಗೆ ಹೆಸರೆಂಬುವುದೇ ಇಲ್ಲ. ನಾನೊಬ್ಬ ಬಿಕ್ಕು. ಮರಳಿನಲ್ಲಿ ಕಳೆದು ಹೋದ ಸಾಸುವೆ ಕಾಳು ನಾನು. ಸುಮನ, ಎಷ್ಟು ಭಾಗ್ಯಶಾಲಿಗಳು! ಎಂತಹ ತೇಜಸ್ವಿ ಮಗನನ್ನು ಪಡೆದಿರುವುದು. ಪ್ರಿಯ ಗೆಳೆಯ ವಜ್ರನ ಮರಣ, ಸುಸೀಮ ಕುಮಾರ ನೆಗ್ರೋಧನ ಸಮಾಧಾನ, ಅಶೋಕನ ರಣೋತ್ಸಾಹವನ್ನು ಮಣ್ಣುಗೂಡಿಸಿತು. ಪರಿಣಾಮ ಅಶೋಕ ಶಸ್ತ್ರತ್ಯಾಗ ಮಾಡಿ ಸಹೋದರ ಕುಮಾರನ ಮೂಲಕ ಮೊಗ್ಗಲಿಪುತ್ರ ವಿಸ್ತಾರ ಮಾರ್ಗದರ್ಶನ ಪಡೆದು ಪ್ರಭುತ್ವ ಮತ್ತು ಧರ್ಮಗಳನ್ನು ಸಮಾನಗೊಳಿಸಿದ. ಅದು ಕಾರಣ ದೇಶ ಕಾಯುವ ಶೌರ್ಯದ ಸಂಕೇತವಾಗಿ 4 ತಲೆಗಳ ಸಿಂಹಲಾಂಛನ, ಧರ್ಮದ ಪರವಾಗಿ ಅಶೋಕ ಚಕ್ರಗಳನ್ನು ಕೊಡುಗೆಯಾಗಿ ನೀಡಿದ. ಈ ಬಗೆಯ ಪ್ರಭುತ್ವ ಮತ್ತು ಧರ್ಮಗಳ ಸಮ್ಮಿಲನ ಸುಖಿ ರಾಜ್ಯ ಸ್ಥಾಪನೆಯನ್ನು ಸಾಬೀತುಪಡಿಸಿತು. ಅಶೋಕ ಬೌದ್ಧ ಧರ್ಮ ಸ್ವೀಕರಿಸದೆಯೇ ರಾಜಧರ್ಮ ಪಾಲಿಸಿದ ಬಗೆಯನ್ನು ಮುಂದಿನ ನಾಟಕದಲ್ಲಿ ತೋರಿಸುತ್ತೇವೆ. ನಮಸ್ಕಾರ. ಕಲಾವಿದರಿಗೆ ಗೌರವದ ನಮಸ್ಕಾರಗಳು. ಈ ನಾಟಕ 23 ದಿನಗಳ
ಕಾರ್ಯಾಗಾರದ ಫಲಿತ. ಇದನ್ನು ಆಗುಗೊಳಿಸಿದವರು ನಿರ್ದೇಶಕ ನವೀನ್ ತಿಪ್ಪಟೂರು. ದಯಮಾಡಿ ವೇದಿಕೆ ಸಂಗೀತ ದಯಮಾಡಿ ಕೇವಲ 3-4 ನಿಮಿಷಗಳಷ್ಟೇ. ವಸ್ತ್ರ ವಿನ್ಯಾಸ ಮಾಡಿದವರು ರೂಪ ತಿಪ್ಪಟೂರು. ಪ್ರಸಾದನ ಮಾಡಿದವರು ರಂಗನಾಥ್ ಶಿವಮೊಗ್ಗ. ರಂಗನಾಥ್ ದಯಮಾಡಿ ಎಲ್ಲ ಜವಾಬ್ದಾರಿಗಳನ್ನ ತಗೊಂಡವರು KP ಚಂದ್ರಮೌಳಿ ಕೊಂಡಿದ್ದಾರೆ. ದಯಮಾಡಿ ಈ ಕಾರ್ಯಾಗಾರ KS ಮುತ್ತಪ್ಪ ಸ್ಮಾರಕ ಟ್ರಸ್ಟ್ನ ಮುತ್ತುಶ್ರೀ ದೀಪದಲ್ಲಿ 23 ದಿನಗಳು ಬೇರೆ ಬೇರೆ ಭಾಗದಿಂದ ಬಂದಿರುವ ಗೆಳೆಯರೆಲ್ಲರೂ ಕೂಡ ತಮ್ಮ ಪರಿಚಯವನ್ನು ಮಾಡಿಕೊಳ್ಬೇಕು ಅಂತೇಳಿ ಕೋರುತ್ತೇವೆ. ಮಂಜುನಾಥ್ ಶಿವಮೊಗ್ಗ. ಸಚಿನ್ ಮಂಡ್ಯ. ವಿಶ್ವಾಸ್ ದೇವನಹಳ್ಳಿ. ಶ್ರೀನಿವಾಸ್ ರಾಮನಗರ. ವಿದ್ಯಾಕೃಷ್ಣ ದೊಡ್ಡಿ ರಾಮನಗರ. ಸಹೋದರಿಯರೇ, ಈ ನಾಟಕವನ್ನು ಆರಂಭಿಸೋದಕ್ಕೆ ಅನೇಕ ಹಿರಿಯರು ಬಂದಿದ್ದಾರೆ. KSDA ಚಂದ್ರವರು ದಯಮಾಡಿ RP ಶೇಖರ್ ಕಥೆಗಾರ RP ಶೇಖರ್ ದಯಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಅವಕಾಶವನ್ನು ಮಾಡಿಕೊಂಡಿದೆ. ಪುಷ್ಪಲತಾ ಅವರು ಪ್ರಶಸ್ತಿ ಪತ್ರಗಳನ್ನು ನೀಡಬೇಕು ಅಂತೇಳಿ ಕೋರ್ತಿದ್ದೇನೆ. ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸ್ವಾತಂತ್ರ್ಯ ದಿನದ ಅಂಗವಾಗಿ ಸ್ವಾತಂತ್ರ್ಯ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದೆ. ಈ ಬಾರಿ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಅದೇ ಪ್ರಕಾರ RPC ಲೇಔಟ್ನ ಗ್ರಂಥಾಲಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಅನುವು ಮಾಡಿಕೊಟ್ಟಿದೆ. ಈ ಕಾರ್ಯಕ್ರಮ ನಡೆಯಲಿಕ್ಕೆ ಅನುವು ಮಾಡಿಕೊಟ್ಟಂಥ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಮತ್ತು ಅಧಿಕಾರಿ ವರ್ಗಕ್ಕೆ ಪ್ರೀತಿಯ ನಮನಗಳು. ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಗೌರವದ ನಮಸ್ಕಾರಗಳನ್ನು ಹೇಳ್ತಾ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮನ್ನು ಇಷ್ಟು ಹೊತ್ತು ಕುಳಿತು ಪ್ರೋತ್ಸಾಹಿಸಿದ ಪ್ರೇಕ್ಷಕ ಬಂಧುಗಳಿಗೆ, ಹಾಗೆಯೇ ನಮ್ಮ ಎಲ್ಲ ಕೆಲಸಗಳಿಗೆ ಸಹಕಾರಿಯಾಗಿರುವಂಥ ಮಂಜು ಮತ್ತು ಲೋಕೇಶ್, ಯಾವುದೇ ಕಾರ್ಯಕ್ರಮ ಆದರೂ ಕೂಡ ತಮ್ಮ ಎಲ್ಲ ಸಮಯವನ್ನು ನನಗೆ ಸಲ್ಲಿಸುತ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರೆಲ್ಲ ಬಂದಿದ್ದೀರಿ ಪ್ರೇಕ್ಷಕ ಬಂಧುಗಳು. ನಿಮ್ಮ ಗಮನಕ್ಕೆ ಇದೇ ತಿಂಗಳ 19ನೇ ತಾರೀಕು ಆದಿಮಠದಲ್ಲಿ ಮರುಪ್ರದರ್ಶನ ಆಗ್ತಾ ಇದೆ. ಹಾಗೆಯೇ 29ನೇ ತಾರೀಕು ಕಲಾಗ್ರಾಮದಲ್ಲಿ ಮಲ್ಲತ್ತಳ್ಳಿ ಕಲಾಗ್ರಾಮದಲ್ಲಿ ಮರುಪ್ರದರ್ಶನ ಆಗ್ತಾ ಇದೆ. ಮತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹದ ಅಗತ್ಯ ಇದೆ. ಮತ್ತೊಮ್ಮೆ ನಮಗೆಲ್ಲರಿಗೂ ಗೌರವದ ನಮಸ್ಕಾರಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಿದ್ದೇವೆ. ಧನ್ಯವಾದಗಳು.
ಮತ್ತು ತಂಡ ಚಿಕ್ಕಮಗಳೂರು ರಾಮನಗರ